ಒಳಜಗಳ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಜೈಲಿನ ಒಳಗಡೆ ರಾಜಾತಿಥ್ಯವನ್ನ ಕೈದಿಗಳಿಗೆ ನೀಡಲಾಗ್ತಿದೆ ಅನ್ನೋ ಆ ಒಂದು ವರದಿ ಇದೀಗ ಜೈಲಾಧಿಕಾರಿಗಳ ನಡುವಿನ ಒಳಜಗಳ ಬಟಾ ಬಯಲಾಗ್ಲಿಕ್ಕೆ ಕಾರಣವಾಗ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ ಜೈಲಿನ ಒಳಗಡೆ ಅಧಿಕಾರಿಗಳು ನೀಡ್ತಾ ಇರುವ ಸ್ಪಷ್ಟನೆ ಆದ್ರೂ ಏನು, ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ರಾಯಲ್ ಟ್ರೀಟ್ಮೆಂಟ್, ವಿಶೇಷ ಅಡುಗೆ ಕೋಣೆ, ಬಗೆ ಬಗೆ ಖ್ಯಾತಿಯ ತಯಾರಿ, ವಿವಾದಕ್ಕೆಡೆ ಮಾಡಿದ ಡಿಐಜಿ ಮಾಹಿತಿ. ವಿಐಪಿ ಕೈದಿಗಳಿಗೆ ರಾಯಲ್ ಟ್ರೀಟ್ಮೆಂಟ್ ಆರೋಪ, ಡಿಐಜಿ ವರದಿ ಆಧರಿಸಿ ತನಿಖೆಗೆ ಆದೇಶ, ರಿಪೋರ್ಟ್ ಆಧರಿಸಿದ ತನಿಖೆಗೆ ಆದೇಶಿಸಿದ ಸಿಎಂ. ವರದಿ ನೀಡಿದ್ದ ಡಿಐಜಿ ವಿರುದ್ಧವೇ ಕಾರಾಗೃಹ ಡಿಜಿ ಆಕ್ರೋಶ, ರೂಲ್ಸ್ ಗೊತ್ತಿಲ್ಲ ಅಂತ ಸತ್ಯನಾರಾಯಣ ರಾವ್ ವಾಗ್ದಾಳಿ, ಕಾಸಿಲ್ಲ ಬಿಸ್ಕೆಟ್ ಕೂಡ ತಗೊಂಡಿಲ್ಲ ಅಂತ ಸ್ಪಷ್ಟನೆ. ನನ್ನ ವರದಿ ಮೇಲೆ ಡೌಟ್ ಇದ್ರೆ ದೇರ್ ಶುಡ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ಸಾಕ್ಷಿ ಇಟ್ಕೊಂಡೇ ವರದಿ ಕೊಟ್ಟಿದ್ದೇನೆ, ಅನುಮಾನ ಇದ್ರೆ ತನಿಖೆ ನಡೆಸಿ, ಕಾರಾಗೃಹ ಡಿಜಿ ಆರೋಪ, ಡಿಐಜಿ ರೂಪ ತಿರುಗೇಟು. ಡಿಐಜಿ ರೂಪ ವಿರುದ್ಧ ತಿರುಗಿ ಬಿದ್ದ ಅಧಿಕಾರಿಗಳು, ಕಾರಾಗೃಹ ಡಿಜಿ ಪರ ಪರಪ್ಪನ ಅಗ್ರಹಾರ, ಬೆಳಗಾವಿಯಲ್ಲಿ ಕೈದಿಗಳ ಪ್ರತಿಭಟನೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ, ಅಧಿಕಾರಿಗಳ ನಡುವೆಯೇ ಶುರುವಾಯಿತು ಕಾಳಗ, ಪ್ರಕರಣದ ತನಿಖೆಗೆ ಆದೇಶಿಸಿದ ಸಿಎಂ. ಜೈಲು ಅಧಿಕಾರಿಗಳು ಲಂಚ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ನೀಡಿದ್ದು, ಬಂದಿಖಾನೆ ಡಿಐಜಿ ರೂಪ ವರದಿಯ ಹಿನ್ನೆಲೆಯಲ್ಲಿ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ತೊಂಡಗಾಳ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆ ತೊಂಡಗಾಳ ಗ್ರಾಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದು ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಇನ್ನು ಜೈಲು ಅಧಿಕಾರಿಗಳು ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರ ಕೆಲವೊಂದು ದೃಶ್ಯ ಕೂಡ, ಅಂದ್ರೆ ಅದರ ವಿಜುವಲ್ ಅನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ, ಅದನ್ನ ಕೂಡ ನಾವೀಗ ಗಮನಿಸಬಹುದಾಗಿದೆ. ಜೈಲಿನ ಒಳಗಡೆ ಲಂಚವನ್ನ ಪಡೆದು ಕೆಲ ಖೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದ ಬೆನ್ನಲ್ಲೇ ಇದೀಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ನಡೆಸಬೇಕು, ವರದಿಯನ್ನು ನೀಡಿದ್ರು, ಅದನ್ನ ಪರಿಗಣಿಸಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಆದೇಶವನ್ನ ನೀಡಿದ್ದಾರೆ. ಇದರ ಜೊತೆಗೆ ಒಂದು ಟ್ವೀಟ್ ಅನ್ನ ಕೂಡ ಮಾಡಿರುವುದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಕರಣದ ಸಂಪೂರ್ಣ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು, ಅದರಲ್ಲಿ ತಪ್ಪಿತಸ್ಥರು ಯಾರೇ ಕಂಡು ಬಂದರೂ ಕೂಡ ಯಾವುದೇ ದಾಕ್ಷಿಣ್ಯ ತೋರದೆ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿರುವುದನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಲಂಚ ಪಡೆದಿದ್ದಾರೆ, ಹೀಗಾಗಿ ರಾಜಾತಿಥ್ಯವನ್ನ ಕೈದಿಗಳಿಗೆ ನೀಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂತು. ಅದರ ನಡುವೆಯೇ ಇಲಾಖೆ ಒಳಗಿನ ಅಧಿಕಾರಿಗಳ ನಡುವೆಯೇ ಒಳಜಗಳ ಪ್ರಾರಂಭ ಆಗುವ ಒಂದು ಕಾಲ ಸನ್ನಿಹಿತವಾಗಿದೆ ಅನ್ನೋ ಮಾತು ಕೇಳಿಬಂದ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಹೇಳಿಕೆಯನ್ನ ಈ ಮೂಲಕ ಹೊರಹಾಕಿದ್ದಾರೆ. ಇನ್ನು ತಮಿಳುನಾಡು ಮಾಜಿ ಸಿಎಂ ಆಪ್ತೆಗೆ ರಾಯಲ್ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಿದೆ ಅನ್ನೋ ಆರೋಪ ಏನ್ ಕೇಳಿಬಂದಿತ್ತು. ವಿಕೆ ಶಶಿಕಲಾಗೆ ಜೈಲಿನಲ್ಲೇ ರಾಜ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು, ಜೈಲಿನಲ್ಲಿದ್ರೂ ಕೂಡ ಸಿಎಂಗೆ ಸಮನಾಗಿ ಕೆಲವೊಂದು ಸೌಲಭ್ಯಗಳನ್ನ, ಕೆಲವೊಂದು ಫೆಸಿಲಿಟೀಸ್ ನ ಶಶಿಕಲಾಗೆ ಒದಗಿಸಲಾಗ್ತಾ ಇರೋದು. ಶಶಿಕಲಾಗೆ ಜೈಲಿನಲ್ಲೇ ವಿಶೇಷವಾದ ಅಡುಗೆ ಸಿದ್ಧ ಮಾಡಲಿಕ್ಕೆ ಪ್ರತ್ಯೇಕವಾದ ಒಂದು ಅಡುಗೆ ಮನೆಯನ್ನೇ ಕ್ರಿಯೇಟ್ ಮಾಡಲಾಗಿದೆಯಂತೆ. ಈ ಕಿಚನ್ ನಲ್ಲಿ ಶಶಿಕಲಾ ಅವರು ಬಯಸುವ, ಅವರಿಗೆ ಯಾವೆಲ್ಲ ರೀತಿಯ ಅಡುಗೆ ಇಷ್ಟವಾಗುತ್ತೋ ಆ ಒಂದು ಅಡುಗೆಯನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಯಾರು ಅಡುಗೆಯನ್ನ ಮಾಡ್ತಾರೆ ಅಂತಂದ್ರೆ ಸಜೆ ಬಂಧಿಗಳಿಂದ ಅವರನ್ನ ವಿಶೇಷವಾಗಿ ನೇಮಕ ಮಾಡಿ ಅವರ ಕೈಯಿಂದ ಅಡುಗೆಯನ್ನ ಮಾಡಿಸ್ಕೊಡ್ಲಾಗ್ತಾ ಇದೆ. ರಾಯಲ್ ಟ್ರೀಟ್ಮೆಂಟ್ ಅನ್ನ ಶಶಿಕಲಾ ಅವರಿಗೆ ನೀಡಲಾಗ್ತಾ ಇದೆ. ಇದಕ್ಕೆ ಅವರು ಕೊಟ್ಟಿರುವ ಹಣ ಎಷ್ಟು ಅಂದ್ರೆ ಬರೋಬ್ಬರಿ 2 ಕೋಟಿ ಅನ್ನೋದು ಕೇಳ್ಬರ್ತಾ ಇರುವ ವಿಷಯ. 2 ಕೋಟಿ ಕಾರಾಗೃಹ ಕಾಯ್ದೆಗೆ ಅಂದ್ರೆ 2 ಕೋಟಿ ಕೊಟ್ಟು ರಾಯಲ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರೆ. ಕಾರಾಗೃಹ ಕಾಯ್ದೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಅಂತೂ ಇಲ್ಲಿ
ಕಾಣ್ತಾ ಇರೋದು ಎದ್ದು ಕಾಣ್ತಾ ಇದೆ. ಕಾರಾಗೃಹದಲ್ಲಿ ಈ ರೀತಿ ಯಾವುದೇ ಕೈದಿಗೂ ಕೂಡ ಬೇರೆ ಬೇರೆ ಟ್ರೀಟ್ಮೆಂಟ್ ಇರಬಾರ್ದು. ಎಲ್ಲರಿಗೂ ಕೂಡ ಯಾವುದೇ ಪ್ರಕರಣದ ಅಡಿಯಲ್ಲಿ ಶಿಕ್ಷೆಗೆ ಒಳಗಾಗಿದ್ರು ಕೂಡ ಎಲ್ರಿಗೂ ಸಮಾನವಾದ ಶಿಕ್ಷೆ ಆಗ್ಬೇಕು ಅನ್ನೋದಿರುತ್ತೆ. ಊಟ ಉಪಚಾರ ಆಗಿರ್ಬೋದು, ಬೇರೆ ಯಾವುದೇ ಫೆಸಿಲಿಟೀಸ್ ಇರ್ಬೋದು, ಅಲ್ಲಿ ತಾರತಮ್ಯ ಇರೋದಿಲ್ಲ. ಆದ್ರೆ ವಿಶೇಷವಾಗಿ ಇವರಿಗೆ ವ್ಯವಸ್ಥೆಯನ್ನ, ಅದರಲ್ಲೂ ಕೂಡ ಅಡುಗೆ ವ್ಯವಸ್ಥೆಯನ್ನ ಮಾಡಿರೋದು ಸ್ಪಷ್ಟವಾದ ನಿಯಮಗಳ ಉಲ್ಲಂಘನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಯಮ ಉಲ್ಲಂಘನೆಯನ್ನ ಮಾಡಿರೋದಕ್ಕೆ ಲಂಚವನ್ನ ಕೂಡ ಪಡೆದಿದ್ದಾರೆ. ಸತ್ಯನಾರಾಯಣ ರಾವ್ ಅವರ ವಿರುದ್ಧವಾಗಿ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಕೋಟಿ ಹಣ ಪಡೆದಿರುವ ಆರೋಪ ಇದೀಗ ಕಾರಾಗೃಹದ ಮಹಾನಿರೀಕ್ಷಕ ಸತ್ಯನಾರಾಯಣ ರಾವ್ ಅವರ ವಿರುದ್ಧವಾಗಿ ಕೇಳಿ ಬಂದಿದೆ. ಇನ್ನು ಸೆಂಟ್ರಲ್ ಜೈಲಿನಲ್ಲಿ ಅವ್ಯಾಹತವಾಗಿ ಅಕ್ರಮಗಳು ನಡೀತಲೇ ಇವೆ ಅನ್ನೋದು, ಜೈಲಿನ ವಾರ್ಡನ್ ವರ್ಗೂ ಕೂಡ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಶಂಕೆ ಮಾತ್ರವಲ್ಲ, ಟಿವಿ9 ಬಳಿ ಜೈಲಿನ ಹಗರಣಗಳ ಪುಟಗಟ್ಟಲೆ ದಾಖಲೆಗಳು ಕೂಡ ಇರೋದು. ಒಂದೇ ಪ್ರಕರಣದಲ್ಲಿ 2 ಕೋಟಿ ಲಂಚ ಪಡೆದ ಆರೋಪ ಏನ್ ಕೇಳಿ ಬಂದಿದೆ. ರಾಯಲ್ ಟ್ರೀಟ್ಮೆಂಟ್ ಅನ್ನ ನೀಡಲಿಕ್ಕೆ 2 ಕೋಟಿ ಲಂಚ ಪಡೆದ ಆರೋಪ ಕೇಳಿ ಬರ್ತಿದೆ. ಇದು ಕೇವಲ ಇದೊಂದೇ ಅಲ್ಲ, ಈ ರೀತಿ ಬಹಳಷ್ಟು ಜನ ವಿಐಪಿ ಕೈದಿಗಳನ್ನ ವಿಐಪಿ ರೀತಿಯಲ್ಲಿ ಟ್ರೀಟ್ ಮಾಡಲಿಕ್ಕೆ ಲಂಚವನ್ನ ಸ್ವೀಕಾರ ಮಾಡಲಾಗುತ್ತೆ. ಅವ್ಯಾಹತವಾಗಿ ನಿಯಮಗಳ ಉಲ್ಲಂಘನೆ ಮಾಡಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಟಿವಿ9 ಬಳಿ ಇರೋದು. ಜೈಲು ಅಧಿಕಾರಿಗಳಿಂದಲೇ ಸ್ಫೋಟಕ ಅಕ್ರಮದ ಡೀಟೇಲ್ಸ್ ಬಯಲಾಗ್ತಾ ಇದೆ. ಸ್ಫೋಟಕ ಹಗರಣವನ್ನ ಡಿ ರೂಪಾ ಅವರು ಕೂಡ ಬಯಲು ಮಾಡಿರುವುದು. ಕಾರಾಗೃಹ ಉಪಮಹಾನಿರೀಕ್ಷಕಿ ಡಿ ರೂಪಾರಿಂದ ಅಲ್ಲಿ ನಡೀತಿರುವ ಅವ್ಯವಹಾರ, ಅಕ್ರಮ ಹಾಗೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಬಗ್ಗೆ ಅವರ ಬಳಿಯಲ್ಲೂ ಕೂಡ ಸಾಕಷ್ಟು ಸಾಕ್ಷಿಗಳಿರೋದು. ಅವರು ಅಲ್ಲಿನ ನಡೀತಿರುವ ಸಂಪೂರ್ಣ ಅವ್ಯವಹಾರಗಳ ಕುರಿತಾಗಿ ಒಂದು ಹೇಳಿಕೆಯನ್ನು, ಒಂದು ವರದಿಯನ್ನ ನೀಡುವ ಮೂಲಕ ಜೈಲಿನಲ್ಲಿ ಅಸಲಿಯಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ಕೂಡ ಇದೀಗ ಎಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ. ಕೇವಲ ಇದೊಂದೇ ಪ್ರಕರಣವ, ಶಶಿಕಲಾ ಅವರಿಗೆ ಮಾತ್ರವ ರಾಜಾತಿಥ್ಯ ಅಂತಂದ್ರೆ ಈ ರೀತಿ ಬಹಳಷ್ಟು ಹಿಂದೆ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕೆ ಕುರಿತಾದ ಕೆಲವೊಂದು ದಾಖಲಾತಿಗಳು ಕೂಡ ಟಿವಿ9 ಬಳಿ ಇದೆ. ಇನ್ನು ಕಾರಾಗೃಹ ಡಿಐಜಿ ಡಿ ರೂಪಾ ನೀಡಿರುವ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕರ್ನಾಟಕದ ಕಾರಾಗೃಹಗಳ ಮಹಾನಿರೀಕ್ಷಕರು ಬೆಂಗಳೂರು. ವಿಷಯ: ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಅವ್ಯಾಹತವಾಗಿ ನಡೀತಾ ಇರುವ ಅವ್ಯವಹಾರಗಳ ಬಗ್ಗೆ ವರದಿ. ನಾನು ದಿನಾಂಕ 10/7/2017 ಖುದ್ದಾಗಿ ಜೈಲಿಗೆ ಭೇಟಿ ಕೊಟ್ಟಿರ್ತೇನೆ. ಆಗ ಕಂಡುಬಂದ ಕೆಳಕಂಡ ಆಘಾತಕಾರಿ ಅಂಶಗಳು: ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಸಜೆ ಅನುಭವಿಸ್ತಾ ಇರುವ ತಮಿಳುನಾಡಿನ ಹಿಂದಿನ ಸಿಎಂ ಆಪ್ತೆಯಾದ ಶಶಿಕಲೆಗೆ ವಿಶೇಷವಾಗಿ ಅಡುಗೆ ಕೋಣೆ ಕಲ್ಪಿಸಲಾಗಿದ್ದು, ಕಾರಾಗೃಹ ಕಾಯ್ದೆ ಹಾಗೂ ನಿಯಮಗಳ ಉಲ್ಲಂಘನೆ ಆಗಿರುತ್ತೆ. ಈ ವಿಷಯವಾಗಿ ತಮ್ಮ ಗಮನಕ್ಕೆ ಇದ್ದು ಇದನ್ನ ಮುಂದುವರಿಸಲಾಗಿದೆ ಎಂಬ ಊಹಾಪೋಹ ಇದೆ. ಈ ಕಾರ್ಯಕ್ಕೆ 2 ಕೋಟಿ ಹಣ ಲಂಚ ಕೊಡಲಾಗಿದೆ ಎಂಬ ಮಾತಿದ್ದು, ದುರಾದೃಷ್ಟವಶಾತ್ ಈ ಆಪಾದನೆಗಳು ತಮ್ಮ ಮೇಲೆ ಇರೋದ್ರಿಂದ ತಾವು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಜೈಲಿನ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಯ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಕೋರಿದೆ. ಇದಲ್ಲದೆ ಡಿಐಜಿ ಪ್ರಿಸನ್ ಆದ ನಾನು ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟು ಮೇಲ್ವಿಚಾರಣೆ ನಡೆಸುವ ಅಧಿಕಾರ ಕಾನೂನು ಪ್ರಕಾರ ಇದ್ರೂ ತಾವು ಈ ರೀತಿ ನನಗೆ ನೋಟಿಸ್ ಕೊಟ್ಟಿರೋದು ಶೋಚನೀಯ ಅನಿಸುತ್ತೆ. ಆದಾಗ್ಯೂ ಮೇಲೆ ಹೇಳಿದ ಎಲ್ಲ ಆರೋಪಗಳು ಅತಿ ಗಂಭೀರವಾಗಿರುವುದರಿಂದ ಹಾಗೂ ತಮ್ಮ ಮೇಲಿರೋ ಆಪಾದನೆಗಳಿಂದಲೂ ತಾವು ಮುಕ್ತರಾಗಲು ತಪ್ಪಿತಸ್ಥರ ಮೇಲೆ ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತೇನೆ. ತಮ್ಮ ವಿಶ್ವಾಸಿ ಡಿ ರೂಪಾ, ಐಪಿಎಸ್, ಪೊಲೀಸ್ ಉಪಮಹಾನಿರೀಕ್ಷಕರು. ಕಾರಾಗೃಹ ಡಿಜಿ ವಿರುದ್ಧ ಡಿಐಜಿ ರೂಪಾ ಸಿಡಿದಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಉದ್ಭವವಾಗ್ತಾ ಇರೋದು. ಕಾರಾಗೃಹದಲ್ಲಿನ ಅಕ್ರಮಗಳ ಬಗ್ಗೆ ಡಿಐಜಿ ರೂಪಾ ವರದಿಯನ್ನ ನೀಡಿದ್ದಾರೆ. ಲಂಚ ಪಡೆದು ಶಶಿಕಲಾ ನಟರಾಜನ್ ಅವರಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅನ್ನೋ ಆರೋಪವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಡಿಐಜಿ ರೂಪಾ ಆರೋಪಕ್ಕೆ ಡಿಜಿ ಸತ್ಯನಾರಾಯಣ ರಾವ್ ಕೂಡ ಗರಂ ಆಗಿದ್ದಾರೆ. ಡಿಐಜಿ ರೂಪಾಗೆ ಕಾರಾಗೃಹದ ರೂಲ್ಸ್ ಗೊತ್ತಿಲ್ಲ ಅಂತ ಹೇಳಿ ಡಿಜಿ ಹೇಳಿರೋದು ಅಲ್ಲದೆ, ಕಾಸಲ್ಲ, ಕೈದಿಗಳಿಂದ ಬಿಸ್ಕೆಟ್ ಅನ್ನ ಕೂಡ ನಾನು ಮುಟ್ಟಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕಾರಾಗೃಹ ಡಿಜಿ ಹೇಳಿದ್ದಾರೆ. ಇನ್ನು ಡಿಐಜಿ ರೂಪಾ ಆರೋಪಕ್ಕೆ ಸಾಕ್ಷಿ ಏನಿದೆ ಅನ್ನೋ ಪ್ರಶ್ನೆಯನ್ನ ಕೂಡ ಡಿಜಿ ಸತ್ಯನಾರಾಯಣ ರಾವ್ ಮುಂದಿಟ್ಟಿದ್ದಾರೆ.
ಇನ್ನು ತಮ್ಮ ಮೇಲೆ ಮಾಡಿರುವ ಆರೋಪಕ್ಕೆ ಕಾರಾಗೃಹ ಡಿಜಿ ಏನು ಹೇಳಿಕೆ ನೀಡಿದ್ರು, ನಾನು ಕಾಸಲ್ಲ ಬಿಸ್ಕೆಟ್ ಅನ್ನು ಕೂಡ ಇಸ್ಕೊಂಡಿಲ್ಲ, ಸಾಕ್ಷಿ ಏನಿದೆ ರೂಪಾ ಅವರ ಬಳಿಯಲ್ಲಿ ಅಂತ ಹೇಳಿ ಈ ಹೇಳಿಕೆಗೆ ಇದೀಗ ಡಿಐಜಿ ರೂಪಾ ತಿರುಗೇಟನ್ನ ನೀಡಿದ್ದಾರೆ. ಜೈಲಿನಲ್ಲಿನ ವಿದ್ಯಮಾನಗಳ ಕುರಿತು ನಾನು ವರದಿ ಕೊಟ್ಟಿದ್ದೀನಿ ಅಂತ ಹೇಳಿ ಡಿಐಜಿ ರೂಪಾ ಹೇಳಿಕೆಯನ್ನ ನೀಡಿದ್ದಾರೆ. 4 ಪುಟಗಳ ಒಂದು ವರದಿಯನ್ನ ನಾನು ಡಿಜಿಪಿ ಅವರಿಗೆ ಕಳಿಸಿದ್ದೇನೆ. ಸಾಕ್ಷ್ಯ ಆಧಾರಗಳ ಸಹಿತವಾಗಿಯೇ ವರದಿಯನ್ನ ನಾನು ಸಲ್ಲಿಸಿದ್ದೇನೆ. ನಾನು ಕೊಟ್ಟಿರುವ ವರದಿಯ ಬಗ್ಗೆ ಬೇಕಾದ್ರೆ ತನಿಖೆ ಆಗ್ಲಿ, ವರದಿ ನೋಡಿದ್ರೆ ಸಾಕ್ಷ್ಯಾಧಾರಗಳು ಕೂಡ ದೊರೆಯುತ್ತೆ, ಅಲ್ಲಿ ಏನ್ ನಡೀತಿದೆ ಅಂತ ತನಿಖೆ ನಡೀಲಿ, ಮತ್ತೆ ವರದಿ ಬಗ್ಗೆ ನಾನೇನು ಹೇಳೋಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾರಾಗೃಹ ಡಿಐಜಿ ರೂಪಾ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪ, ಅದಕ್ಕೆ ಪ್ರತ್ಯುತ್ತರ, ಆ ಪ್ರತ್ಯುತ್ತರಕ್ಕೆ ಮತ್ತೆ ತಿರುಗೇಟು. ಇದು ಸದ್ಯಕ್ಕೆ ಕಾರಾಗೃಹ ಡಿಜಿ ಹಾಗೆ ಡಿಐಜಿ ನಡುವೆ ನಡೀತಾ ಇರುವ ಒಳ ಜಗಳದ ಮುಂದುವರೆದ ಭಾಗ. ಒಂದ್ ಕಡೆ ರೂಪಾ ಅವರು ಒಂದು ವರದಿಯನ್ನ ನೀಡ್ತಾರೆ, ಅದರಲ್ಲಿ ಅವ್ಯಾಹತವಾಗಿ ಅಕ್ರಮಗಳು ನಡೀತಿದೆ ಅನ್ನೋ ಆರೋಪ ಮಾಡ್ತಾರೆ. ಅದೇ ರೀತಿಗೆ ಸಾಕ್ಷಿ ಏನು ಅಂತ ಹೇಳಿ ಡಿಜಿ ಮರುಪ್ರಶ್ನೆಯನ್ನ ಹಾಕ್ತಾರೆ. ಅದಕ್ಕೆ ಇದೀಗ ರೂಪಾ ಉತ್ತರವನ್ನ ನೀಡಿರುವುದು, ಪ್ರತಿಯೊಂದು ಸಾಕ್ಷಿ ಕೂಡ ವರದಿಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ನಾನು ಸಂಪೂರ್ಣವಾದ ಡಿಟೇಲ್ಡ್ ಆದ ವರದಿಯನ್ನ ಕೊಟ್ಟಿದ್ದೇನೆ, ಆ ವರದಿಯಲ್ಲಿ ಸಾಕ್ಷ್ಯಾಧಾರಗಳು ಕೂಡ ದೊರೆಯುತ್ತವೆ ಅನ್ನೋ ತಿರುಗೇಟನ್ನ ಡಿಐಜಿ ರೂಪಾ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಖುದ್ದು ಡಿಜಿ ಸತ್ಯನಾರಾಯಣ್ ಅವರು ನಮ್ಮ ಜೊತೆ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ಕಾರಾಗೃಹದ ಒಳಗೆ ಏನ್ ನಡೀತಿದೆಯೋ ಬಿಡ್ತಿದೆಯೋ, ಆದ್ರೆ ನಿಮ್ಮ ಹಾಗೆ ರೂಪಾ ಅವರ ನಡುವೆ ಒಳ ಜಗಳ ತಾರಕಕ್ಕೇರ್ತಿದ್ಯಾ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಏನ್ ಹೇಳ್ತೀರಿ? ಜಗಳ ನಾವು ಯಾವುದು ಮಾಡ್ತಾ ಇಲ್ಲ, ಅವರೇ ಒಂದು ವರದಿ ಕಳಿಸಿ ಇದಕ್ಕೆಲ್ಲ ಅವರು ಕಾರಣೀಭೂತರಾಗಿದ್ದಾರೆ. ನಿನ್ನೆ ಅಷ್ಟೇ ವರದಿಯನ್ನು ಅವರು ಕಳಿಸಿದ್ದಾರೆ, ಅದು ಕಚೇರಿಯ ಸಮಯದ ನಂತರ ನಮ್ಮ ಕಚೇರಿಗೆ ಬಂದಿದೆ. ಈ ಮಧ್ಯದಲ್ಲಿ ಇದು ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಅದರಿಂದ ಇವರು ಹಿಂದೆ ಸಹ ನನ್ನಲ್ಲಿ ಯಾವುದೂ ಬಂದು ಈ ರೀತಿ ಅವರು ಚರ್ಚೆಯನ್ನು ಮಾಡಿಲ್ಲ, ಈ ಬಗ್ಗೆ ಅವರು ಚರ್ಚೆಯನ್ನು ನನ್ನಲ್ಲಿ ಮಾಡಿಲ್ಲ, ಮೌಖಿಕವಾಗಲಿ ಅಥವಾ ಲಿಖಿತವಾಗಲಿ ನಾನು ಕೊಟ್ಟಿಲ್ಲ. ಆದ್ದರಿಂದ ಈ ಬಗ್ಗೆ ನಾನೇನು ಹೇಳೋಕ್ಕಾಗೋದಿಲ್ಲ. ಈ ನಂತರ ಮುಂದಿನ ಕ್ರಮ ಏನಿದೆ ನಾವು ಮಾಡೋದು ನಾನು ಮಾಡ್ತೇನೆ. ಅವ್ರು ಮಾಡಿರ್ತಕ್ಕಂಥ ಅನೇಕ ಆರೋಪಗಳು ಸಾಕ್ಷ್ಯಾಧಾರ ಇಲ್ಲ, ನಿರಾಧಾರವಾದ್ದು. ಸರ್, ಈಗ ನೀವು ಕೂಡ ಹಲವಾರು ಮೆಮೊ ಅಥವಾ ನೋಟಿಸ್ಗಳನ್ನ ಕೊಟ್ಟಿದ್ರಿ ಅನ್ನೋದು ರೂಪಾ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಅಂತ ಏನು ಕೇಳಿಸ್ತಾ ಇಲ್ಲ, ಏನು ಹೇಳ್ತೀರಿ? ಎಸ್, ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು ಸತ್ಯನಾರಾಯಣ ರಾವ್ ಅವರು. ವರದಿಯನ್ನ ನೀಡಿದ್ರು, ಅದು ಕೂಡ ಕಚೇರಿಯ ಸಮಯದ ನಂತರದಲ್ಲಿ ನೀಡಿದ್ರು. ಆದ್ರೆ ಮಾಡಿರುವ ಆರೋಪಕ್ಕೂ ನನಗೂ ಸಂಬಂಧ ಇಲ್ಲ, ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಈ ಹಿಂದೆ ಅಂದ್ರೆ ಯಾವತ್ತೂ ಕೂಡ ಈ ರೀತಿಯಾದ ಒಂದು ಆರೋಪ ಕೇಳಿ ಬಂದಿರಲಿಲ್ಲ. ಈಗ ಏಕಾಏಕಿಯಾಗಿ ಆರೋಪ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಕಾರಾಗೃಹದ ಒಳಗಡೆ ವಿಐಪಿ ಟ್ರೀಟ್ಮೆಂಟ್, ರಾಜಾತಿಥ್ಯವನ್ನ ನೀಡಲಾಗ್ತಿದೆ, ಅದಕ್ಕೆ 2 ಕೋಟಿಯಷ್ಟು ಹಣವನ್ನ ಲಂಚವಾಗಿ ಪಡ್ಕೊಂಡಿದ್ದೀರಿ ಅನ್ನುವ ಆರೋಪ ನೇರವಾಗಿ ನಿಮ್ಮೇಲೆ ಬರ್ತಿದೆ ಸರ್. ಹೀಗಾಗಿ ಇದನ್ನ ಡೀಟೇಲ್ ಆಗಿ ನೀವು ತನಿಖೆ ನಡೆಸಿ, ಹಾಗೆ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಒಂದು ವರದಿಯನ್ನ ನೀಡ್ತಾರೆ ಡಿಐಜಿ ರೂಪಾ ಅವರು. ಈ ಒಂದು ವರದಿ ನೀಡಿದ ಬಳಿಕ ಇದೀಗ ಡಿಜಿ ಸತ್ಯನಾರಾಯಣ ರಾವ್ ಅವರು ಇದಕ್ಕೆ ಸ್ಪಷ್ಟನೆಯನ್ನ ನೀಡ್ತಾರೆ. ಇದಕ್ಕಿದ್ದ ಹಾಗೆ ಬಂದು ಈ ರೀತಿಯಾಗಿ ಒಂದು ವರದಿಯನ್ನ ನೀಡೋದು ಅಂದ್ರೆ ಏನು, ಹಾಗೆ ಇಷ್ಟು ದಿನ ಇಲ್ಲದ್ದು ಇವತ್ತು ವರದಿಯನ್ನ, ಅದು ನಿನ್ನೆ ಆಫೀಸ್ ಟೈಮಿಂಗ್ಸ್ ಮುಗಿದ ನಂತರ ಅವರು ನೀಡಿರುವ ವರದಿ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋದು ನನಗೆ ಸ್ಪಷ್ಟವಾಗ್ತಾ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ನಾನು
ಕಾಸಲ್ಲ ಬಿಸ್ಕೆಟ್ ಅನ್ನ ಕೂಡ ಪಡೆದುಕೊಂಡಿಲ್ಲ ಖೈದಿಗಳಿಂದ ಅನ್ನೋದು ಅವರ ಸ್ಪಷ್ಟನೆಯಾಗಿದೆ. ಹಾಗಾದ್ರೆ ಯಾಕೆ ರೂಪಾ ಅವರು ಈ ರೀತಿಯಾಗಿ ಆರೋಪವನ್ನ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ಡಿಐಜಿ ರೂಪಾ ಅವರ ಮುಂದಿಟ್ಟಾಗ ಏನೆಲ್ಲ ಸಾಕ್ಷಿಗಳು ಬೇಕು, ಈ ರೀತಿ ನನ್ನ ವರದಿಯಲ್ಲಿ ನಾನೇನೆಲ್ಲ ಹೇಳಿದ್ದೀನಿ, ಯಾವ ರೀತಿಯಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಶಶಿಕಲಾ ರೀತಿಯ VIP ಖೈದಿಗಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾನು ನೀಡಿದ್ದೀನಿ. ಆ ರಿಪೋರ್ಟ್ ಅನ್ನ ಓದಿದ್ರೆ ಸಾಕು, ಗೊತ್ತಾಗುತ್ತೆ. ನನಗೆ ಯಾವುದೇ ರೀತಿಯ ವೈಯಕ್ತಿಕ ಮುನಿಸು ಅಥವಾ ವೈಯಕ್ತಿಕ ಜಗಳಗಳು ನಮ್ಮಿಬ್ಬರ ಮಧ್ಯೆ ಇಲ್ಲ. ಆದ್ರೆ ವಾಸ್ತವ ಸ್ಥಿತಿ ಏನಿದೆ, ಕಾರಾಗೃಹದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ನಾನು ವರದಿಯಲ್ಲಿ ತಿಳಿಸಿದ್ದೇನೆ ಅಷ್ಟೇ. ಏನು ಕ್ರಮವನ್ನ ಕೈಗೊಳ್ಳಬೇಕಾಗಿರೋರೆ ಅವರಾದ್ರಿಂದ ಅವರಿಗೆ ನಾನು ಪತ್ರವನ್ನ ಬರೆದಿದ್ದೀನಿ. ನಾನು DG ಅವರಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ ಎಲ್ಲವನ್ನಾದ್ರಿಂದ ನಾನು ಅವರಿಗೆ ಒಂದು ವರದಿಯನ್ನ ನೀಡಿದ್ದೇನೆ. ಇನ್ನು ಕ್ರಮವನ್ನ ಯಾವ ರೀತಿ ಕೈಗೊಳ್ತಾರೆ ಬಿಡ್ತಾರೆ ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳಿ DIG ರೂಪಾ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಈ ರೀತಿಯಾಗಿ ಕಾರಾಗೃಹದ DG ಹಾಗೆ DIG ನಡುವೆ ಒಳಜಗಳ ಯಾಕೆ ಪ್ರಾರಂಭ ಆಯಿತು ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗಿರೋದು. ಕಾರಾಗೃಹದಲ್ಲಿ ಹಾಗಾದ್ರೆ ರಾಜಾತಿಥ್ಯ ನಡೀತಲೇ ಇಲ್ವಾ? ನಡೀತಾ ಇದ್ರು ಕೂಡ ಅದು DG ಅವರ ಗಮನಕ್ಕೆ ಬಂದಿರೋದಿಲ್ವಾ? ಇನ್ ಕೇಸ್ ಅವರ ಗಮನಕ್ಕೆ ಬಂದಿಲ್ಲ ಅಂತಾದ್ರೂ ಕೂಡ DIG ರೂಪಾ ಅವರ ಗಮನಕ್ಕೆ ಇಷ್ಟು ದಿನ ಬಂದಿರಲಿಲ್ವಾ? ನಿನ್ನೆಯೇ ಅವರಿಗೆ ವರದಿಯನ್ನ ನೀಡುವಂತದ್ದು ಏನಾಗಿತ್ತು ಅನ್ನೋದು ಕೂಡ ಇದೀಗ ಪ್ರಶ್ನೆ ಮಾಡಬೇಕಾಗಿರೋದು. ಆದ್ರೆ ರೂಪಾ ಅವರು ನೀಡ್ತಿರುವ ಸ್ಪಷ್ಟನೆಯ ಪ್ರಕಾರ ಅವರು ರೊಟೀನ್ ನಂತೆ, ಅಂದ್ರೆ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಈ ರೀತಿ ಕಾರಾಗೃಹಗಳಿಗೆ ಭೇಟಿ ನೀಡೋದು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡೋದು. ಇನ್ ಕೇಸ್ ಏನಾದ್ರೂ ತಪ್ಪು ಕಂಡು ಬಂದ್ರೆ ಅದನ್ನ ಹೈಯರ್ ಅಥಾರಿಟೀಸ್ಗೆ, ಅಂದ್ರೆ ಅವರ ನೆಕ್ಸ್ಟ್ ಹೈಯರ್ ಅಥಾರಿಟಿ DG ಅವರಾಗಿರ್ತಾರೆ, ಅವರಿಗೆ ತಿಳಿಸುವುದು ನನ್ನ ಕರ್ತವ್ಯ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾನು ಜೈಲಿಗೆ ಭೇಟಿ ನೀಡಿದಾಗ, ಕಾರಾಗೃಹಕ್ಕೆ ಭೇಟಿ ನೀಡಿದಾಗ ಶಶಿಕಲಾ ನಟರಾಜನ್ ಅವರಿಗೆ ಪ್ರತ್ಯೇಕ ಅಡುಗೆ ಕೋಣೆಯನ್ನ ಮಾಡಿಸಿಟ್ಟಿದ್ದು, ವ್ಯವಸ್ಥೆಯನ್ನ ಮಾಡಿಸಿಟ್ಟಿದ್ದು ಗೊತ್ತಾಯ್ತು. ಅದರಲ್ಲೂ ಕೂಡ ನೇರವಾಗಿ DG ಸತ್ಯನಾರಾಯಣ ರಾವ್ ಅವರೇ ಲಂಚವನ್ನ ಪಡೆದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿಬಂತು. ಹಾಗಾಗಿ ನಾನು ವರದಿಯನ್ನ ನೀಡಿದೆ ಅನ್ನೋದು DIG ರೂಪಾ ಅವರ ಸ್ಪಷ್ಟನೆಯಾಗಿದೆ. ಇನ್ನು ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪ ನಡೀತಾ ಇರೋ ಸಂದರ್ಭದಲ್ಲಿ ನಾವು DG ಸತ್ಯನಾರಾಯಣ ರಾವ್ ಅವರನ್ನ ಪ್ರಶ್ನೆ ಮಾಡುವ ಪ್ರಯತ್ನವನ್ನ ಮಾಡಿದ್ವಿ. ಈಗ ಕೆಲವೇ ನಿಮಿಷಗಳ ಮುಂಚೆಯಷ್ಟೇ ಅವರು ಸ್ಪಷ್ಟನೆಯನ್ನ ನೀಡಲಿಕ್ಕೆ ಲೈವ್ ಅಲ್ಲಿ ಕೂತ್ಕೊಂಡ್ರು. ಆದ್ರೆ ಅವ್ರು ಹೇಳಿದ ಒಂದೇ ಉತ್ತರ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಯಾವುದೇ ರೀತಿ ಲಂಚ ಸ್ವೀಕರಿಸಿಲ್ಲ. ಯಾಕೆ ರೂಪಾ ಈ ರೀತಿ ಆರೋಪ ಮಾಡಿದ್ರು ಅನ್ನೋದು ಅವರಿಗೆ ಬಿಟ್ಟ ವಿಚಾರ. ನಾನು ಈ ಸಂಬಂಧಕ್ಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೂಡ ನಾನು ನೀಡಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಲೈವ್ ಅಲ್ಲಿ ಅವರು ಫೋನ್ಸ್ ಅನ್ನ ಡಿಸ್ಕನೆಕ್ಟ್ ಮಾಡಿರೋದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ. ಕೆಲವೇ ನಿಮಿಷಗಳ ಮುಂಚೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಕೂತಿದ್ರು DG ಸತ್ಯನಾರಾಯಣ ರಾವ್ ಅವರು. ಗಂಭೀರವಾದ ಆರೋಪ, ಅದರಲ್ಲೂ ಕೂಡ 2 ಕೋಟಿಯಷ್ಟು ಒಬ್ಬ ಖೈದಿಯಿಂದಲೇ ಲಂಚವನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಇವರ ವಿರುದ್ಧವಾಗಿ ಕೇಳಿ ಬಂದಿರೋದು. ಅದರಲ್ಲೂ ಕೂಡ ಅವರ ಸಬಾರ್ಡಿನೇಟ್ ಅಧಿಕಾರಿಯಿಂದಲೇ. ಆದ್ರೂ ಕೂಡ ಇದಕ್ಕೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳಿ DG ಸತ್ಯನಾರಾಯಣ ರಾವ್ ಅವರು ಅರ್ಧದಲ್ಲಿಯೇ ಎದ್ದು ಹೋಗಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ಕಾರಾಗೃಹದ ಒಳಗಡೆ ಹಾಗೆ ಅಧಿಕಾರಿಗಳ ನಡುವೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಮ್ಮ ಮುಂದೆ ಇಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಕಾರಾಗೃಹದ ಒಳಗಡೆ ಏನ್ ನಡೀತಿದೆಯೋ ಬಿಡ್ತಿದೆಯೋ, ಆದ್ರೆ ಅಧಿಕಾರಿಗಳ ನಡುವೆ ಅಂತೂ ಮುಸುಕಿನ ಸಮರ ನಡೀತಾ ಇರೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಬಟಾ ಬಯಲ್ ಆಗಬಹುದು ಅನ್ನೋ ರೀತಿಯ ಸೂಚನೆ ಕೂಡ ಸಿಗ್ತಾ ಇರೋದು. ಏನಿದೆ ಅಪ್ಡೇಟ್ಸ್ ಎಲ್ಲದ್ರ ಬಗ್ಗೆ? ಜೈಲಿನಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಅಂತ ಇದು ನಿನ್ನೆ ಮೊನ್ನೆ ಇವತ್ತು ಅಲ್ಲ, ಭಾಳ ವರ್ಷಗಳಿಂದ ಈ ಒಂದು ಸುದ್ದಿಗಳು ಬರ್ತಾನೆ ಇದೆ. ಜೈಲಲ್ಲಿ ಗಾಂಜಾ ಸಿಗುತ್ತೆ, ಜೈಲಲ್ಲಿ ಆಗಬಾರ್ದು ಚಟುವಟಿಕೆಗಳು ಒಳಗಡೆ ನಡೀತಾ ಇದೆ. ಆಮೇಲೆ ಜೊತೆಗೆ ಅಲ್ಲಿ ಜೈಲಲ್ಲಿ ಅನ್ನೋದು ಟ್ರೈನಿಂಗ್ ಸೆಂಟರ್ ಆಗಿದೆ. ಯಾವುದೇ ರೀತಿಯ ಅಲ್ಲಿ ಜೈಲಿಗೆ ಹೋದವರು ರಿಫಾರ್ಮ್ ಆಗಿ ಬರೋದಿಲ್ಲ, ಅದಕ್ಕಿಂತ ಮಾಸ್ಟರ್ ಡಿಗ್ರಿ PhD ತೊಗೊಂಡು ಹೊರಗಡೆ ಬರ್ತಾರೆ. ಅಲ್ಲಿ ಯಾವುದೇ ರೀತಿಯ ರಿಫಾರ್ಮ್ ಆಗೋಕ್ಕೆ ಜೈಲಿನ ಒಂದು ಅವಕಾಶಗಳು ಇಲ್ಲ, ಆ ರೀತಿ ಎನ್ವೈರ್ಮೆಂಟ್ ಇಲ್ಲ ಅನ್ನೋದು. ಆಮೇಲೆ ಜೊತೆಗೆ ಅಲ್ಲಿ ಈ ಹೊರಗಡೆಗಿಂತ ಜೈಲ್ ಒಳಗಡೆನೆ ಕೂಡ ಆರಾಮಾಗಿರ್ತಾರೆ. ಯಾಕೆಂದ್ರೆ ಭಾಳಷ್ಟು ಜನ ಕೆಲವೊಂದು ಸೀಸನಲ್ಲಿ ಜೈಲ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಅಲ್ಲಿ ಸಿಗುವಂಥ ಫುಡ್ ಇರ್ಬೋದು, ಅಲ್ಲಿ ಸಿಗುವಂಥ ಶೆಲ್ಟರ್ ಇರ್ಬೋದು, ಅಲ್ಲಿ ಸಿಗುವಂಥ ಟ್ರೈನಿಂಗ್ ಇರ್ಬೋದು. ಹೀಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಹೊರಗಡೆಗಿಂತ ಜೈಲ್ ಒಳಗಡೆ ಇರ್ಬೋದು. ಯಾಕೆಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರ್ಬೋದು, ಜೊತೆಗೆ ಗಾಂಜಾ ಇರ್ಬೋದು, ಸಿಕ್ಕಿ ಎಲ್ಲ ಕೂಡ ಸಿಗುತ್ತೆ. ಅದಕ್ಕೆ ಎಷ್ಟೇ ಕೂಡ ಕಂಟ್ರೋಲ್ ಮಾಡೋಕ್ಕೆ ಹೋದ್ರು ಜೈಲಧಿಕಾರಿಗಳು ಅಲ್ಲಲ್ಲಿ ನಡೀತಾ ಇರೋದೇ. ಕೆಲವೊಂದು ಸರಿ ಜೈಲಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದು. ನೀವು ಹಿಂದಿನ 10-15 ವರ್ಷದಿಂದ ನೋಡಿದ್ರು ಕೂಡ ಚಾಪಕ್ಕಾಗದ ಹಗರಣದ ತೇಲ್ಗಿ ಕೂಡ ಒಳಗಡೆ ಹೋದಾಗ ಕೂಡ ಜೈಲಧಿಕಾರಿಗಳು ಇಬ್ಬರು, ಅಲ್ಲಿದ್ದಂಥ ಬೆಂಗಳೂರಿನ ಇಬ್ಬರು ಜೈಲಧಿಕಾರಿಗಳು ಇದು ಅವ್ರ ಮೇಲೆ ಆರೋಪ ಬಂದು ಅವರು ಕೂಡ ಅರೆಸ್ಟ್ ಆಗಕ್ಕೆ ಬಂತು. ಹಾಗಾಗಿ ಜೈಲೊಳಗಡೆ ನಿನ್ನೆ ಕೂಡ ಏನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ಎಲ್ಲ ಕೂಡ ಈ ಹಿಂದೆ ಏನು ಒಂದು DGP ಏನು ರಿಪೋರ್ಟ್ ಕೊಟ್ಟಿದ್ದಾರೆ ರೂಪ ಅವರು, ಈ ಹಿಂದೆ
ಸಾಕಷ್ಟು ಕೂಡ ಆರೋಪ ಬರ್ತಾ ಇತ್ತು. ಆದರೆ ಅಧಿಕಾರಿ ಒಬ್ಬರು ಅಲ್ಲಿಯ ವ್ಯವಸ್ಥೆ ಬಗ್ಗೆ, ಅಲ್ಲಿಯ ಒಂದು ಏನು ಕಾರಾಗೃಹದಲ್ಲಿ ನಡೀತಾ ಇರೋದ್ರ ಬಗ್ಗೆ ಬಹಿರಂಗವಾಗಿ ಪತ್ರವನ್ನು ಬರೆದಿರೋದು ನಿಜಕ್ಕೂ ಏನಂತಂದರೆ ಎಲ್ಲ ರೀತಿಯ ಪುಷ್ಟಿ ಕೊಡುತ್ತೆ. ಯಾಕೆಂದರೆ ನಿನ್ನೆ ಅಲ್ಲಿಯ ಒಬ್ಬರು ಆಫೀಸರು ಮತ್ತು ಅಪ್ಪರ್ ಆಫೀಸರ್ ಮೇಲೆ, ಅಂದರೆ ಮೇಲಧಿಕಾರಿಗಳ ಮೇಲೆ ಒಂದು ಆರೋಪ ಮಾಡಿ ಬರೆದಿದ್ದಾರೆ. ಅದರ ಮುಖ್ಯವಾಗಿ ಏನು ಜಯಲಲಿತಾ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ಆಗಿದ್ದಂಥ ಶಶಿಕಲಾ ಅವ್ರಿಗೆ ವಿಶೇಷ ಕೋಣೆಯನ್ನು ಮಾಡಿದ್ದಾರೆ, ಸಾಕಷ್ಟು ಸೌಲಭ್ಯನ ಕೊಡ್ತಾ ಇದ್ದಾರೆ. ಇದಕ್ಕಾಗಿ 2 ಕೋಟಿ ರೂಪಾಯಿ ಅವ್ರು ಲಂಚವನ್ನು ಪಡ್ಕೊಂಡು ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇದಲ್ಲದೆ ಮತ್ತೆ ಚಾಪ ಕಾಗದ ಹಗರಣದ ಏನು ತೆಲುಗಿಗೂ ಕೂಡ ಅಲ್ಲಿ ಅವನಿಗೆ ಇರ್ಬೋದು ಕೈ ಗೊತ್ತಕ್ಕೊಬ್ಬ, ಕಾಲು ಗೊತ್ತಕ್ಕೊಬ್ಬ, ಭುಜ ಗೊತ್ತಕ್ಕೊಬ್ಬ, ಈ ರೀತಿ ಸಾಕಷ್ಟು ಜನ ಅವನಿಗೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ನ ಕೂಡ ಆತ ಇಟ್ಕೊಂಡಿದ್ದಾನೆ. ಅದಲ್ಲದೆ ಕೂಡ ಮುಖ್ಯವಾಗಿ ಇನ್ನೊಂದು ಅಂಶ ಅಂತಂದರೆ ಜೈಲು ಈಗಾಗಲೇ ಒಂದು ಡ್ರಗ್ಸ್ ಸಿಗುತ್ತೆ, ಅಲ್ಲಿ ಗಾಂಜಾ ಸಿಗುತ್ತೆ ಅನ್ನೋ ದಂಧೆ ಸಾಕಷ್ಟು ಇದೆ ಅನ್ನೋದು ಕೇಳಿಬರ್ತೈತೆ. ಅದಕ್ಕೆ ನಿನ್ನೆ ಕೂಡ ಏನು ರಿಪೋರ್ಟ್ನಲ್ಲಿ ಆಫೀಸರ್ ಮೆನ್ಷನ್ ಮಾಡಿರೋದು 25 ಜನಕ್ಕೆ ನಾವು ಒಂದು ಯೂರಿನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ 18 ಜನಕ್ಕೆ ಈ ಒಂದು ಪಾಸಿಟಿವ್ ಬಂದಿದೆ. ಅಂದರೆ 25 ಜನದಲ್ಲಿ 15 ಜನಕ್ಕೆ ಈ ರೀತಿ ಪಾಸಿಟಿವ್ ಬಂದಿರೋದು, ಗಾಂಜಾ ಸೇವನೆ ಮಾಡಿರೋದು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಜೊತೆಗೆ ಅಲ್ಲಿ ಏನು ಕೋರ್ಟಿನ ರೆಕಾರ್ಡ್ಸ್ ರೂಮ್ಸ್ ಏನಿದೆ, ಅಂದರೆ ಪ್ರತಿ ಕೇಸ್ಗಳು ಕೂಡ ಒಬ್ಬ ಕೈದಿಗೆ ರೆಕಾರ್ಡ್ ಏನು ಫೈಲ್ಗಳಿದೆ ಅದನ್ನು ನೋಡ್ಕೊಳ್ಳೋಕೆ, ಯಾಕೆಂದರೆ ಅದು ಹೈಲಿ ಸೆಕ್ಯೂರಿಟೆಡ್ ಪ್ಲೇಸ್, ಅಲ್ಲಿ ನೋಡ್ಕೊಳ್ಳೋಕ್ಕೂ ಕೂಡ ಯಾರು ಕೂಡ ವ್ಯಕ್ತಿ ಇಲ್ಲ. ಆಮೇಲೆ ಬೇಕಾಗಿದ್ದಂಥ ಫೈಲ್ಗಳು ಮಿಸ್ಸಿಂಗ್ ಆಗಿದ್ದಾವೆ. ಈ ರೀತಿ ಸಾಕಷ್ಟು ಆರೋಪಗಳನ್ನ ಮಾಡಿ ಸುಮಾರು 4 ಪೇಜ್ಗಳ ಒಂದು ಪುಟದಲ್ಲಿ ಅವರ ಆಫೀಸರ್, ಅಂದರೆ ಅವರ ಮೇಲಧಿಕಾರಿಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಈ ರೀತಿ ಎಲ್ಲ ಆರೋಪಗಳು ಕೇಳಿ ಬರ್ತಾರೆ, ನೀವೇ ತನಿಖೆ ಮಾಡಿ, ನಿಮ್ಮ ಮೇಲೂ ಕೂಡ ಒಂದು ಆರೋಪ ಇದೆ, ಅದನ್ನು ಕೂಡ ನೀವು ತನಿಖೆ ಮಾಡಿ ಅಂತ ಬರೀತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ, ಈ ಸಂಬಂಧಪಟ್ಟ ತನಿಖೆ ಮಾಡೋಕ್ಕೆ. ಇನ್ನೊಂದು ಕಡೆ ಜೈಲಲ್ಲಿ ಈಗಾಗಲೇ ಪದೇ ಪದೇ ಯಾಕೆಂತ ಜೈಲೊಳಗಡೆ ಜಗಳ ಇರ್ಬೋದು. ಏಕೆಂದರೆ ಮೊನ್ನೆ ಅಷ್ಟೇ ಒಬ್ಬರು ವೈದ್ಯರನ್ನು, ಜೈಲಿನ ಒಂದು ವೈದ್ಯಕೀಯ ಅಧಿಕಾರಿಯನ್ನು ಅಲ್ಲಿದ್ದಂಥ ಸಿಬ್ಬಂದಿಗಳೇ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಇದ್ರ ಮೇಲೆ ಶುರು ಆಯಿತು. ಏಕೆಂದರೆ ಇದು ಶುರು ಆಗುವಂಥದ್ದು ಈ ಹಿಂದೆ 2 ತಿಂಗಳ ಹಿಂದೆ ಏನು ಅಧಿಕಾರ ವಹಿಸ್ಕೊಂಡ್ಬಂತ ಏನು DIG ರೂಪ್ ಅವರು ಫಸ್ಟ್ ವಿಸಿಟ್ ಮಾಡ್ತಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ಕಾರ್ಯಕ್ರಮಕ್ಕೆ ಜೈಲೊಳಗಡೆ ವಿಸಿಟ್ ಮಾಡಿದಂಗೆ ಅಲ್ಲಿಯ ಪರಿಸ್ಥಿತಿಗಳನ್ನೆಲ್ಲ ನೋಡ್ತಾರೆ. ನಂತರ ಈ ಸಂಬಂಧಪಟ್ಟ ಮತ್ತೆ ವಿಸಿಟ್ ಮಾಡಿದಾಗ ಅಲ್ಲಿಯ ಮೇಲಧಿಕಾರಿ, ಅಂದರೆ DGP ಆಗಿದ್ದಂಥ ಏನು ಸತ್ಯನಾರಾಯಣ ರಾವ್ ಅವರಿಗೆ ಒಂದು ಮೆಮೊ ಕೊಡ್ತಾರೆ, ಏನಕ್ಕೆ ವಿಸಿಟ್ ಮಾಡ್ತೀರಾ ಅಂತ. ಆದರೆ ಈ ಒಂದು ರಿಪೋರ್ಟಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡ್ತಾರೆ ಕೊನೆಯದಾಗಿ, ನನ್ನ ವ್ಯಾಪ್ತಿಗೆ ನಾನು ವಿಸಿಟ್ ಮಾಡುವಂಥ ಅಧಿಕಾರ ಇದೆ ಅಂತ ಹೇಳ್ತಾರೆ. ಆದರೆ ಜೈಲಿಂದ ಅವರು ಹೊರಗಡೆ ಬರ್ಬೇಕಾರೆ, ಅಂದರೆ ರೂಪ ಅವರು ಅಧಿಕಾರ ಅಲ್ಲಿ ವಿಸಿಟ್ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಅವರೊಂದು ಡೈರಿಯಲ್ಲಿ ಎಂಟ್ರಿ ಮಾಡ್ತಾರೆ. ಅಂದರೆ ಅವತ್ತಿನ ದಿನ ಒಂದು ವಿಸಿಟ್ ಮಾಡಿದ್ದು ಮತ್ತು ಮೊನ್ನೆ ಅಷ್ಟೇ 10ನೇ ತಾರೀಕು ವಿಸಿಟ್ ಮಾಡಿದ್ರಲ್ಲಿ ಎಂಟ್ರಿ ಮಾಡ್ತಾರೆ, ಎಲ್ಲೆಲ್ಲಿ ಯಾವ ಸೆಲ್ಗೆ ವಿಸಿಟ್ ಮಾಡಿದ್ದೆ, ಯಾರನ್ನ ಭೇಟಿ ಮಾಡಿದೆ ಅಂತ. ಅದರಲ್ಲಿ ಎಲ್ಲೂ ಕೂಡ ಅವರು ಈ ಒಂದು ರಿಪೋರ್ಟಲ್ಲಿ ಹೇಳುವಂತಂದೆ, ಅಂದರೆ ತೇಲ್ಗಿ ರೂಮ್ಗೆ ಹೋಗಿರ್ಬೋದು, ಶಶಿಕಲಾ ರೂಮ್ ಹತ್ರಕ್ಕೆ ಹೋಗಿರ್ಬೋದು, ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಈ ಒಂದು ಅಟ್ಯಾಕ್ ಮಾಡಿದ್ರಲ್ಲ, ಡಾಕ್ಟ್ರ್ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೂ ಸಂಬಂಧಪಟ್ಟಂಗೆ ಮತ್ತು ಈ ಒಂದು ಟೆಸ್ಟ್ ಮಾಡೋಕ್ಕೆ, ಗಾಂಜಾ ಇದಕ್ಕೆ ಸಂಬಂಧಪಟ್ಟಂಗೆ ಟೆಸ್ಟ್ ಮಾಡೋಕ್ಕೆ ನಾನು ಕ್ರಮ ಕೈಗೊಂಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ತೊಗೊಂಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ಅಧಿಕಾರಿಗಳ ನಡುವೆ, ಅಂದರೆ ಮೇಲಧಿಕಾರಿ ಮತ್ತು ಕೆಳಗಡೆ ಅಧಿಕಾರಿಗಳ ಈ ಒಂದು ಗುದ್ದಾಟ ಈ ಒಂದು ಕಾರಾಗೃಹದಲ್ಲಿ ನಡೀತಾ ಇರುವಂಥದಕ್ಕೆ ಒಂದು ಸ್ಫೋಟವಾಗಿದೆ. ನಿಜವಾಗ್ಲೂ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಒಂದು ಕಡೆ ಬಯಲು ಮಾಡಿದರೆ, ಇನ್ನೊಂದು ಕಡೆ ಇನ್ನೊಬ್ಬರು ಅಧಿಕಾರಿ ಆ ಥರದ್ದು ಏನೂ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸ್ಮಿತಾ, ಅಂದ್ರೆ ಗಮನಿಸಿದ ಹಾಗೆ ರೂಪಾ ಅವರಿಗೂ ಕೂಡ ಸಾಕಷ್ಟು ಮೆಮೊ ಅಥವಾ ನೋಟಿಸ್ಗಳನ್ನ ನೀಡಿದ್ರು ಸತ್ಯನಾರಾಯಣ ಅವರು ಅನ್ನೋದು, ಇದು ಯಾವ ಕಾರಣಕ್ಕೆ ನೀಡಿದ್ರು ಅಂತ ಹೇಳಿ, ಅಥವಾ ಈ ವೆಂಜನ್ಸ್ ಅನ್ನೋದು ಇವಾಗ ಶುರುವಾಗಿದ್ದ, ಕೇವಲ ಶಶಿಕಲಾ ಅವರಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅನ್ನೋ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಹಿಂದಿನಿಂದಲೂ ಕೂಡ ಏನಾದ್ರೂ ಇತ್ತ ಇವರಿಬ್ಬರ ನಡುವೆ ಒಳಜಗಳ ಅನ್ನೋದು? ಪೊಲೀಸ್ ವಲಯದಲ್ಲಿ ಸಾಕಷ್ಟು ಕೂಡ ಈಗಾಗಲೇ ಇದ್ರ ಬಗ್ಗೆ ನಿನ್ನೆ ಏನು ಈ ಒಂದು ರಿಪೋರ್ಟ್ ನಾವು TV9 ಎಕ್ಸ್ಪೋಸ್ ಮಾಡಿದಾಗ ಈ ಹಿಂದೆ ಕೂಡ ಇಬ್ಬರು ಅಧಿಕಾರಿಗಳ ನಡುವೆ ಅಂದರೆ ಈ ಹಿಂದೆನೂ ಕೂಡ ಬೇರೆ ಒಂದು ವಿಚಾರಕ್ಕೆ ಜಗಳ ಆಗಿದ್ದು, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿದ್ದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಅದರಲ್ಲಿ ನಿನ್ನೆ ನಾವು ಎಕ್ಸ್ಪೋಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅಧಿಕಾರಿಗಳು ಅಯ್ಯೋ ಈ ಹಿಂದೆ ಅವರಿಬ್ಬರ ನಡುವೆ ಬೇರೆ ಇನ್ನೊಂದು ಯಾವುದೋ ಕಾರಣಕ್ಕೋಸ್ಕರ ಇದು ಜಗಳ ಆಯಿತು, ಇದು ಬರೀ ಈ ಒಂದು ಇಶ್ಯೂಕ್ಕಲ್ಲ, ಬೇರೆ ಇನ್ಯಾವುದೋ ಬೇರೆ ಬೇರೆ ಟರ್ನನ್ನು ತೊಗೊಳ್ಳುವಂಥದ್ದು, ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ಕಡೆ ಆಗಿದ್ದಂಥ ಘಟನೆಗಳ ಬಗ್ಗೆ ಅದನ್ನು ಹೇಳಕ್ಕೆ ಹೊರಟಿದ್ರು. ಹಾಗಾಗಿ ಇದು ಬರೀ ಅಧಿಕಾರಿಗಳ ನಡುವೆಗಿಂತ ಅವರಲ್ಲಿ ಇವರು ನೋಟಿಸ್ ಕೊಟ್ಟಿದ್ದಕ್ಕೆ ಅದನ್ನು ಕೂಡ ಕಾರವಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ಅಲ್ಲಿ ವಿಸಿಟ್ ಮಾಡಿದ್ದೆ, ಅಲ್ಲೆಲ್ಲ ಈ ರೀತಿ ನಡೀತಾ ಇದೆ, ಶಶಿಕಲಾಗೆ ಒಂದು ವಿಶೇಷವಾಗಿ ಸೌಲಭ್ಯ ಮಾಡೋಕ್ಕೆ ಈ ರೀತಿ ಒಂದು ದುಡ್ಡನ್ನು ತಗೊಂಡಿದ್ದಾರೆ, ಅಲ್ಲಿ ಎಲ್ಲ ನಿಯಮಗಳನ್ನ, ಜೈಲಿನ ಒಂದು ನಿಯಮ ಐತೆ, ಆ ಒಂದು ರೂಲ್ ಬುಕ್ ಅಂತ ಏನಿದೆ ಅದೆಲ್ಲನೂ ಕೂಡ ವೈಲೇಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಸರಿಯಾಗಿ ನಿಯಮದ ಪಾಲನೆ ಮಾಡ್ತಾ ಇಲ್ಲ. ಹಿಂದೆ ಕೂಡ ಶಶಿಕಲಾಗೆ ವಿಶೇಷವಾಗಿ ಒಂದು ಕೈದಿಗೊಬ್ಬರಿಗೆ ಎಷ್ಟು ಜನ ವಿಸಿಟ್ ಮಾಡ್ಬೇಕು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಮಾಡ್ತಾಯಿದ್ರು, ಅಲ್ಲೂ ಒಂದು ಕಡೆ ಆರೋಪ ಆಯಿತು. ಆಮೇಲೆ ಜೊತೆಗೆ ಹೊರಗಡೆಯಿಂದ ಫುಡ್ ಬರ್ತಾ ಇದೆ ಅನ್ನೋ ಒಂದು ಆರೋಪ ಆಯಿತು. ಆಮೇಲೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದಿತ್ತು. ಆದರೆ ನಾವು ಜೈಲಧಿಕಾರಿಗಳನ್ನ ಕೇಳಿದಾಗ ಕೋರ್ಟಿಂದ ನಮ್ಗೆ ಆದೇಶ ಇದೆ, ಆಮೇಲೆ VIP ಆಗಿರೋದ್ರಿಂದ ನಾವು ಅವರ ಬಗ್ಗೆ ಸೇಫ್ಟಿ ಬಗ್ಗೆ ಗಮನ ಹರಿಸಬೇಕಾಗುತ್ತೆ.
ಈಗ ಯಾಕೆಂತಂದ್ರೆ ಈಗ ಒಂದು ಇವರು ಅಧಿಕಾರಿ ಅಂದರೆ ರೂಪ ಅವರ ಒಂದು ಆರೋಪ ಮಾಡಿರೋಂಗೆ ನಾವೇನು ಸ್ಪೆಷಲ್ ಕಿಚನ್ ಅಂತ ಅವ್ರಿಗೇನು ಮಾಡಿಕೊಟ್ಟಿಲ್ಲ. ಇರೋದ್ರಲ್ಲಿ ಏನು ಅಡುಗೆ ಒಂದು ಕಿಚನ್ ಇದೆ, ಮೇನ್ ಕಿಚನ್, ಅದರಲ್ಲಿ ಇವ್ರಿಗೆ ಸಪ್ರೇಟಾಗಿ ಅಡುಗೆ ಮಾಡಿಕೊಡ್ತಾರೆ. ಯಾಕೆಂತಂದರೆ ಭಾಳಷ್ಟು ಹೈಲಿ ಸೆಕ್ಯೂರಿಟಿ ಇರೋದ್ರೆ ನಮ್ಮ ಪ್ರತಿಯೊಂದು ಕೂಡ ಅವ್ರು ಇಂಪಾರ್ಟೆಂಟ್ ಪರ್ಸನ್ ಆಗಿರೋದ್ರಿಂದ ನಾವು ಅವರಿಗೆ ಸಪ್ರೇಟಾಗಿ ಟೆಸ್ಟ್ ಮಾಡಿ, ಯಾಕೆಂತಂದರೆ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಬೇಕಾಗಿದ್ದಂಥ ಅಡುಗೆಗಳನ್ನ ಅವರೇ ಸೆಲೆಕ್ಟ್ ಮಾಡಿ ಕೆಲವೊಂದಷ್ಟು ಜನ ಸಜ್ಜೆಗೊಂಡಿರುವಂಥ ಕೈದಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು 2-3 ಜನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಕೈಯಿಂದ ಅಡುಗೆ ಮಾಡಿಸ್ಕೊಂಡು ಇವರು ತಿನ್ನುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಇವ್ರು ಹೇಳ್ತಾ ಅಂಥದ್ದು ಏನು ಇಲ್ಲ, ಕೋರ್ಟ್ ಆರ್ಡರ್ ಏನಿದೆ ಅದನ್ನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಜೈಲು ಅಧಿಕಾರಿಗಳು ಹೇಳ್ತಾರೆ. ಯಾವುದೇ ರೀತಿ ನಾವು ಸ್ಪೆಷಲ್ ಆಗಿ ನಾವು ಅವ್ರಿಗೆ ಇದು ಮಾಡ್ತಾ ಇಲ್ಲ, ಎಲ್ಲ ಸಾಮಾನ್ಯ ಕೈದಿ ಅಂತ ಏನಿದೆ ಅದನ್ನೇ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಅವರ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ, ವಿಶೇಷವಾಗಿ ಗಮನ ಹರಿಸ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ರೀತಿಯ ನಾವು ಸೌಲಭ್ಯಗಳನ್ನು ಒದಗಿಸಿಲ್ಲ ಅಂತ ಹೇಳ್ತಾರೆ. ಆದರೆ ಇವರು ಅಧಿಕಾರಿಗಳು ಖುದ್ದಾಗಿ ನಾನು ಭೇಟಿ ಮಾಡಿದೆ, ಅಲ್ಲಿಗೆ ಸ್ಪೆಷಲ್ ಆಗಿ ಒಂದು ಕಿಚನ್ ರೂಮ್ ಇತ್ತು, ಅವರಿಗೆ ಸಪ್ರೇಟಾಗಿ ಅವರಿಗೆ ವಿಶೇಷವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪನ ಹೇಳ್ತಾರೆ. ಹಾಗೆ ಇದು ಬಗ್ಗೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ತೇಲ್ಗಿ ವಿಚಾರಕ್ಕೆ ಬಂತು ಅಂದರೆ ಇದು ಇನ್ನೊಂದು ಕಡೆ, ಯಾಕೆಂದರೆ ತೇಲ್ಗಿಗೆ ಜೈಲಲ್ಲಿ ಸಾಕಷ್ಟು ರೀತಿಯ ಒಂದು VIP ಒಂದು ಏನೊಂದು ಇದಿರ್ಬೋದು, ಅಂದರೆ ಫೆಸಿಲಿಟೀಸ್ ಇರ್ಬೋದು, ಅದು ಸಿಗ್ತಾ ಇದೆ ಅಂತ ಇದು ನೆನ್ನೆ ಮನೆಯಲ್ಲ, ಸುಮಾರು 15 ವರ್ಷಗಳಿಂದಲೂ ಕೂಡ ಹೇಳ್ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಜೈಲಿನ ಕೆಲಸ ಮಾಡ್ತಾ ಇದ್ದಿದ್ದ ಸೂಪರಿಂಟೆಂಡೆಂಟ್ ಕೂಡ ಜೈಲಿಗೆ ಹೋಗಿದ್ರು. ಅಂದರೆ ಇದೇ ಒಂದು ಆರೋಪ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವರು ಕೂಡ ಜೈಲಿಗೆ ಹೋಗಿದ್ರು. ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಈ ಅಧಿಕಾರಿಗಳು ಅಂದರೆ ಈಗ ರೂಪಾ ಅವರು ಹೇಳುವಂಥದ್ದು ಅವನಿಗೆ ಭಾಳಷ್ಟು ಅಂದರೆ ಕೋರ್ಟಲ್ಲಿ 6 ತಿಂಗಳ ಹಿಂದೆ ವೀಲ್ ಚೇರಲ್ಲಿ ಓಡ್ತಾ ಇದ್ದಾಗ ಒಬ್ಬ ಸಹಾಯಕನ ಇಟ್ಕೊಳ್ಳೋಕ್ಕೆ ಅವಕಾಶ ಇತ್ತು. ಆದರೆ ಆತ ತೇಲಿಗೆ ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ದಾನೆ. ಆ ಒಂದು ದೃಶ್ಯ ಅಂದರೆ ಅವರ ಒಂದು ರೂಮಲ್ಲಿ CCTV ಕ್ಯಾಮ್ರಾ ಇದೆ. ಆ ರೂಮಲ್ಲಿ ಏನೇನು ನಡೀತಿದೆ ಆಕ್ಟಿವಿಟೀಸ್ ಅಂತ ನೇರವಾಗಿ DGPಗರು ಅವರ ಒಂದು ರೂಮಲ್ಲೇ ಕೂತ್ಕೊಂಡು ನೋಡ್ಬೋದು. ಅಂದರೆ ಪರಪ್ಪನಗರದಲ್ಲಿ ಏನು ನಡೀತಾ ಇದೆ ಆ ಸೆಲ್ ಒಳಗಡೆ ಇವರು ಇಲ್ಲಿ ಮಹಾರಾಣೀಸ್ ಕಾಲೇಜ್ ಪಕ್ಕದಲ್ಲಿರುವಂಥ ಅವ್ರ ಆಫೀಸಲ್ಲಿ ಕೂತ್ಕೊಂಡು ನೋಡ್ಬೋದು. ಅಂದರೆ ಇಲ್ಲಿ ಯಾವುದೇ ರೀತಿಯ ಕಾನೂನು ಅಂದರೆ ಉಲ್ಲಂಘನೆ ಸಾಕಷ್ಟಾಗಿದೆ. ಅವ್ರಿಗೆ 6 ತಿಂಗಳು ಹಿಂದೆ ಹೇಳಿದಂಥ ಫೆಸಿಲಿಟೀಸ್ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕೆಂದರೆ ಅವನು ವೀಲ್ ಚೇರಲ್ಲಿ ನೆಟ್ಕೊಂಡು ಹೋಗ್ತಾ ಇಲ್ಲ, ಆರಾಮಾಗಿ ನೆಟ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಕೂಡ ಅವನು ಸೆಲ್ ಒಳಗಡೆ ನೋಡ್ಬೋದಾಗಿತ್ತು. ಆಮೇಲೆ ಜೊತೆಗೆ ಅಲ್ಲಿ 4-5 ಜನ ಆತ ಇಟ್ಕೊಂಡು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇಟ್ಕೊಂಡು ಸೇವೆನ ಮಾಡ್ತಾರೆ. ಒಬ್ರು ಕಾಲು ಹೊತ್ತೋದು, ಕೈ ಹೊತ್ತೋದು, ಇದನ್ನು ಪ್ರತಿಯೊಂದು ಕೂಡ ದೃಶ್ಯಗಳು ಇಲ್ಲೇ ನೋಡುವಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಉಲ್ಲಂಘನೆ ಆಗಿದೆ. ಆ ಮೇಲಧಿಕಾರಿಗಳನ್ನ ಒಂದು ಆರೋಪವನ್ನ ಮಾಡಿದ್ದಾರೆ. ಸ್ಮಿತಾ, ರೈಟ್ ಕಿರಣ್, ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. ಒಟ್ಟಾರೆ ಕಾರಾಗೃಹದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಇದೀಗ DG ಹಾಗೆ DIG ನಡುವಿನಲ್ಲಿ ಸಮರ ಪ್ರಾರಂಭ ಆಗಿರುವುದು, ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ ಇನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ. ಕಾರಾಗೃಹದಲ್ಲಿರುವ ಶಶಿಕಲಾ ಆದಿಯಾಗಿ ಕೆಲ ಖೈದಿಗಳಿಗೆ VIP ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದೆ, ಅದಕ್ಕಾಗಿ ಲಂಚವನ್ನ ಸ್ವೀಕರಿಸಲಾಗ್ತಾ ಇದೆ ಅನ್ನೋ ವರದಿಯನ್ನ DIG ರೂಪಾ ಅವರು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು DG ಸತ್ಯನಾರಾಯಣ ರಾವ್ ಅವರು ಕೆಲವೊಂದು ಸ್ಪಷ್ಟನೆಯನ್ನ ಅಥವಾ ತನ್ನದೇನು ತಪ್ಪಿಲ್ಲ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ತಿರುಗೇಟನ್ನ DIG ರೂಪಾ ಅವರು ಕೂಡ ನೀಡಿರೋದು. ಹಾಗಾದ್ರೆ ಈ ಇಬ್ಬರು ಅಧಿಕಾರಿಗಳ ವಾದ ಹಾಗೆ ಪ್ರತಿವಾದ ಹೇಗಿತ್ತು ಮತ್ತೊಮ್ಮೆ ನೋಡೋಣ ಬನ್ನಿ. ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದೀವಿ ಎನ್ನುವುದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ ಈ ರಿಪೋರ್ಟ್ ಆಫೀಸ್ ಅವರ್ ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ TV ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ MPs ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೇನೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಡಸಂಟ್ ನೋ ವಾಟ್ ಎ ಪ್ರಿಸನ್ ಈಸ್. ಶಿ ಈಸ್ ಹೈಪಿಂಗ್ ಇಟ್ ಅಪ್.
ನಾನು ಅದೇ ನೀವು ಮೀಡಿಯಾಗೆ ಹೋಗ್ತಾ ಇದ್ದೀರಿ, ಮೀಡಿಯಾಗ ಅದಕ್ಕಿಂತ ಹೋಗಿ ಏನಂದ್ರೆ ನೀವು ಮೀಡಿಯಾದಲ್ಲಿ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀರಿ, ಫೋಟೋಗ್ರಾಫ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಹಾಗೆ ಮಾಡೋಂಗಿಲ್ಲ. ಪ್ರಿಸನ್ಸ್ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ಸ್ ಇರುತ್ತೆ, ಸೂಕ್ಷ್ಮವಾದ ವಿಚಾರಗಳನ್ನ ನೀವು ಹೇಳೋದಿಲ್ಲ ಅಂತ ನಾನು ಒಂದು ಮೆಮೊ ಕೊಟ್ಟಿದ್ದೀನಿ. ಈ ರೀತಿ ಮಾಡಬೇಡಿ ಅಂತ. ಎರಡನೇ ಮೆಮೊ ಅವರು ಮಾನ್ಯ ಮುಖ್ಯಮಂತ್ರಿಗಳ ಬಸಟಿಗೆ ಬಂದಿಲ್ಲ, ಯಾಕೆ ನೀವು ಬಂದಿಲ್ಲ ಅಂತ ಹೇಳಿ ಅದಕ್ಕೂ ಕೊಟ್ಟಿದ್ದೀನಿ. ಅದಕ್ಕೆ ಉತ್ತರ ಕೊಡದೆ ಇದನ್ನು ಬರೀತಾರೆ. ನಾನು ಹೇಳಿದ್ನಲ್ಲ, ನನ್ನ ವರದಿ ಮೇಲೆ ಡೌಟ್ ಇದ್ರೆ ದೇರ್ ಶುಡ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ನಾನು ಹೇಳಿದ್ದು ತಪ್ಪು ಅಂತ ಹೇಳೋಕೆ ದೇರ್ ಶುಡ್ ಬಿ ಎನ್ಕ್ವೈರಿ ಅಗೇನ್. ಸೊ ಲೆಟ್ ದೇರ್ ಬಿ ಅನ್ ಎನ್ಕ್ವೈರಿ ಆನ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್. ನಾನು ಮತ್ತೆ ವರದಿ ಮೇಲೆ ಮತ್ತೆ ಕಮೆಂಟ್ ಮಾಡಲ್ಲ, ಅದು ಸರಿನೂ ಅಲ್ಲ. ಇಲ್ಲ, ಆ ವರದಿಯಲ್ಲಿ ಪಾಯಿಂಟ್ಸ್ ಇದೆ, ಅದರಲ್ಲಿ 8 ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ. ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್ ವಿದೌಟ್ ಪ್ರೂಫ್. 9ನೇ ಪಾಯಿಂಟ್ ಕೂಡ ಹೇಳಿದೀನಿ. ಅದು ನಾನು ವರದಿಯ ಡೀಟೇಲ್ಸ್ ಡೈವಲ್ಜ್ ಮಾಡೋದು ಸರಿ ಇರಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಈ ವರದಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಇಟ್ ಇಸ್ ಹಿಸ್ ಡಿಸಿಷನ್. he can either I mean there should be an impartial inquiry into this. ಇನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲು ಅವ್ಯವಹಾರಗಳ ಕೂಪವಾಗಿದೆಯಾ ಅನ್ನೋ ಪ್ರಶ್ನೆ ಈ ಪ್ರಕರಣದಿಂದಂತೂ ಎದ್ದೇಳುತ್ತೆ. ನಕಲಿ ಛಾಪಾ ಕಾಗದ ಹಗರಣದ ಆರೋಪಿಗೂ ಕೂಡ ಇದೇ ರೀತಿಯಲ್ಲಿ ಅಂದ್ರೆ ಶಶಿಕಲಾ ಅವರಿಗೇನು ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅದೇ ರೀತಿಯಲ್ಲಿ ವಿಶೇಷ ಸೌಲಭ್ಯವನ್ನ ನೀಡಲಾಗ್ತಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿರೋದು. ಅಬ್ದುಲ್ ಕರೀಂ ಲಾಲ್ ತೆಲಗಿಗೂ ಕೂಡ ವಿಶೇಷ ಸೌಲಭ್ಯ ಸಿಗ್ತಾ ಇದೆ ಅನ್ನೋದು. 6 ತಿಂಗಳ ಹಿಂದೆ ತೆಲಗಿಗೆ ವೀಲ್ ಚೇರ್ ಬೇಕು ಅಂತ ಹೇಳಿ ವೀಲ್ ಚೇರ್ ನಲ್ಲಿ ತಳ್ಕೊಂಡು ಹೋಗೋಕೆ ಒಬ್ಬ ಸಹಾಯಕನನ್ನ ನೇಮಿಸಲಾಗಿರುತ್ತೆ. ವೀಲ್ ಚೇರ್ ತಳ್ಳೋಕೆ 2 ಸಹಾಯಕರನ್ನ ಕೋರ್ಟ್ ಅದಕ್ಕೆ ಅನುಮತಿಯನ್ನ ನೀಡಿರುತ್ತೆ. ಆದ್ರೆ ಈಗ ಅವರು ಯಾರದೇ ಸಹಾಯ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ರು ಕೂಡ ಆತನ ಕೋಣೆಯಲ್ಲಿ 4 ವಿಚಾರಣಾಧೀನ ಕೈದಿಗಳು ಇರ್ತಾರೆ. ಒಬ್ಬ ಕಾಲೊತ್ತೋಕೆ ಮತ್ತೊಬ್ಬ ಕೈಯೊತ್ತೋಕೆ ವಿಚಾರಣಾಧೀನ ಕೈದಿಗಳನ್ನ ಸೇವೆಗಾಗಿ ತೆಲಗಿ ಬಳಸ್ಕೊಳ್ತಿದ್ದಾನೆ ಅನ್ನೋದು ಈ ವಿಚಾರ ಹಿರಿಯ ಜೈಲಾಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ಈ ಬಗ್ಗೆ ಜೈಲಿನ ಸಿಸಿಟಿವಿಯಲ್ಲೂ ಕೂಡ ದೃಶ್ಯ ಸೆರೆಯಾಗಿದೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಜೈಲಾಧಿಕಾರಿ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿಲ್ಲ. ಜೈಲಿನ ನಿಯಮಗಳನ್ನೆಲ್ಲ ಸ್ಪಷ್ಟವಾಗಿ ಗಾಳಿಗೆ ತೂರಿ ಜೈಲಾಧಿಕಾರಿಗಳು ತೆಲಗಿಗೆ ಸಾಥ್ ನೀಡ್ತಿದ್ದಾರೆ, ಆತನ ರಾಜಾತಿಥ್ಯವನ್ನ ಮುಂದುವರೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದ್ದೇ ಇದೆ. ಇನ್ನು ಖುದ್ದು ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡ್ತಾ ಒಂದು ಮಾತನ್ನ ಹೇಳಿದ್ರು. ಡ್ರಗ್ಸ್ ಸರಬರಾಜ್ ಆಗತ್ತೆ ಕಾರಾಗೃಹದ ಒಳಗೆ ಅನ್ನೋದು ಹೊಸ ಡಿಸ್ಕವರಿ ಏನಲ್ಲ, ಅದನ್ನ ಹೊಸದಾಗೇನು ಇವರು ಅನ್ವೇಷಣೆ ಮಾಡಿಲ್ಲ. ಈ ರೀತಿ ಆರೋಪಗಳು ಕೇಳ್ಬರ್ತಾ ಇರುತ್ತೆ, ನಾವು ಕೂಡ ತನಿಖೆಯನ್ನ ನಡೆಸ್ತೀವಿ, ತಪ್ಪಿತಸ್ಥರು ಸಿಕ್ಕಾಗ ಅವರ ವಿರುದ್ಧವಾಗಿ ಕ್ರಮವನ್ನ ಕೂಡ ಕೈಗೊಳ್ತೀವಿ. ಆದ್ರೆ ವಿಶೇಷವಾಗಿ ಕೆಲ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡ್ತಿದ್ದೀವಿ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಅವರ ಬಳಿ ಇಲ್ಲ. ರೂಪ ಮಾಡ್ತಿರುವ ಆರೋಪ ಅಲ್ಲಿಗೆ ಕಂಪ್ಲೀಟ್ ಆಗಿ ನಿರಾಧಾರ. ಅದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಮನಸೋ ಇಚ್ಛೆ ಹೇಳಿಕೆಯನ್ನ ವರದಿ ಮುಖಾಂತರ ಅವರು ನೀಡಿದ್ದಾರೆ ಅನ್ನೋದು ಡಿಜಿ ಸತ್ಯನಾರಾಯಣ ರಾವ್ ಅವರ ಆರೋಪ ಆಗಿರೋದು. ಆದ್ರೆ ಕೇವಲ ಶಶಿಕಲಾ ಅವ್ರದನ್ನ ನಾವು ಸುಳ್ಳು ಆರೋಪ ಅಂತ ಪರಿಗಣಿಸಿ ಕೈ ಬಿಡೋಕೆ ಸಾಧ್ಯವ? ಯಾಕಂತಂದ್ರೆ ಕಣ್ಣ ಮುಂದೆಯೇ ಕರೀಂಲಾಲ್ ತೆಲಗಿ ಪ್ರಕರಣ ಕೂಡ ಇರುವುದು. ಆತನಿಗೆ 6 ತಿಂಗಳ ಹಿಂದೆ ವೀಲ್ ಚೇರ್ ತಳ್ಳಿಕ್ಕೆ ಸಹಾಯಕ ಬೇಕು ಅಂತ ಹೇಳಿ ಕೋರ್ಟ್ 2 ಸಹಾಯಕರನ್ನ ನೀಡಿರುತ್ತೆ. ಆದ್ರೆ 6 ತಿಂಗಳು ಕಳೆದು ಹೋಗಿದ್ರು ಕೂಡ ಈಗ ಆತ ಯಾರದೇ ಸಹಾಯ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿದ್ರು ಕೂಡ ಆತ ಇರುವ ಸೆಲ್ಲಲ್ಲಿ 4 ಕೈದಿಗಳಿರ್ತಾರೆ. ಆ 4 ಕೂಡ ಈತನ ಸೇವೆಯಲ್ಲಿರ್ತಾರೆ ಅನ್ನೋ ವಿಷಯ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಇವರೆಗೂ ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ ಜೈಲಿನಲ್ಲಿ ನಿಜಕ್ಕೂ ಕೂಡ ರಾಜಾತಿಥ್ಯ ಕೆಲವರಿಗೆ ಲಭ್ಯವಾಗ್ತಿದೆ ಅನ್ನೋದಕ್ಕೆ ಇಷ್ಟು ಸಾಕ್ಷಿ ಸಾಲದ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಇನ್ನು ಡ್ರಗ್ಸ್ ಅಮಲಿನ ವಿಚಾರ ಕೂಡ ನಾವು ಗಮನ ಹರಿಸುವುದಾದ್ರೆ ಡ್ರಗ್ಸ್ ಅಮಲಿನಲ್ಲಿ ಪರಪ್ಪನ ಅಗ್ರಹಾರದ ಕೈದಿಗಳು ತೇಲ್ತಾ ಇರ್ತಾರೆ. 25 ಕೈದಿಗಳಿಗೆ ತಪಾಸಣೆಯನ್ನ ನಡೆಸಿದಾಗ ಈ ಡ್ರಗ್ಸ್ ದಂಧೆ ಬಹಿರಂಗವಾಗಿದೆ. ತಪಾಸಣೆಗೆ ಒಳಪಟ್ಟ ವೇಳೆ 18 ಕೈದಿಗಳು ಪಾಸಿಟಿವ್ ವರದಿ ಬಂದಿರೋದು. ಕೈದಿಗಳಿಗೆ ರಿಲೇಟೆಡ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಆ ಮೂಲಕ ಡ್ರಗ್ ಮಾಫಿಯಾ ಜೋರಾಗಿ ನಡೀತಾ ಇದೆ ಅನ್ನೋದು ಕೂಡ ಈ ಟೆಸ್ಟ್ ನ ನಂತರದಲ್ಲಿ ಬೆಳಕಿಗೆ ಬಂದಿರೋದು. ಇನ್ನು ಡ್ರಗ್ಸ್ ಮಾಫಿಯಾ ಇಲ್ಲ ಅಂತ ಹೇಳಿ ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಹೇಳ್ತಾರೆ. ಕಾರಾಗೃಹ ಮಹಾನಿರ್ದೇಶಕ ಈ ರೀತಿ ಹೇಳಿದ್ರೆ, ಆದ್ರೆ ರೂಪ ಡಿಐಜಿ ಅವರು ಇದರ ವಿರುದ್ಧವಾಗಿ ಹೇಳ್ತಾರೆ. ಅಕ್ರಮವನ್ನ ಬಯಲು ಮಾಡೋಕೆ ಸಾಕ್ಷಿಗಳನ್ನು ಕೂಡ ಮುಂದೆ ಇಡ್ತಾ ಹೋಗ್ತಾರೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಕೂಡ ರೂಪ ವರದಿಯನ್ನ
ನೀಡಿದ್ದಾರೆ. ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಅವರಿಗೆ ಒಂದು ವರದಿಯನ್ನ ಕೂಡ ನೀಡಿದ್ದಾರೆ. 25 ಮಂದಿ ಖೈದಿಗಳನ್ನ ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ 18 ಮಂದಿ ಡ್ರಗ್ಸ್ ಸೇವನೆ ಮಾಡಿರೋದು ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಅಂತಂದ್ರೆ ಕಾರಾಗೃಹದ ಒಳಗಡೆ ಎಷ್ಟು ಅವ್ಯಾಹತವಾಗಿ ಒಂದು ಡ್ರಗ್ಸ್ ದಂಧೆ ನಡೀತಾ ಇದೆ, ಡ್ರಗ್ಸ್ ಮಾಫಿಯಾ ತನ್ನ ಕೈವಾಡವನ್ನ ಮುಂದುವರೆಸಿದೆ ಅನ್ನೋದು ಅಷ್ಟರಲ್ಲೇ ಸ್ಪಷ್ಟವಾಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ಅಂದ್ರೆ ಜೈಲಿನ ಒಳಗಡೆನೂ ಕೂಡ ಡ್ರಗ್ಸ್ ಮಾಫಿಯಾ ಇದೆ ಅನ್ನೋದರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ, ತನಿಖೆಯನ್ನ ನಡೆಸಿ ಅಂತ ಹೇಳಿ ಕೂಡ ರೂಪಾ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟೇನಾ ಜೈಲಿನಲ್ಲಿ ನಡೀತಾ ಇರುವ ವ್ಯವಹಾರ ಅಥವಾ ನಿಯಮಗಳ ಉಲ್ಲಂಘನೆ ಅನ್ನೋದನ್ನ ನೋಡೋದಾದ್ರೆ ಖಂಡಿತ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ರೆಕಾರ್ಡ್ ರೂಮ್ಗೆ ಕನಿಷ್ಠ ಒಬ್ಬ ಸೆಕ್ಯೂರಿಟಿ ಕೂಡ ಇಲ್ಲ. ಸಿಬ್ಬಂದಿ ಕೊರತೆಯ ನೆಪವನ್ನ ಹೇಳಿ ಸಜಾಬಂದಿಯನ್ನೇ ಸೆಕ್ಯೂರಿಟಿಯಾಗಿ ನೇಮಕ ಮಾಡಲಾಗಿದೆ. ಹಾಗಾದ್ರೆ ಕೈದಿಗಳನ್ನೇ ಸೆಕ್ಯೂರಿಟಿಯಾಗಿ ನೇಮಿಸಿದ್ರೆ ಯಾವ ರೀತಿಯ ರಕ್ಷಣೆಯ ಒಂದು ರೆಕಾರ್ಡ್ ರೂಮ್ಗೆ ಸಿಗುತ್ತೆ ಅನ್ನೋದು ಇಲ್ಲಿ ಕೇಳಲೇಬೇಕಾದ ಪ್ರಶ್ನೆ. ಜೈಲಾಧಿಕಾರಿಗಳು ಕಾವಲು ಕಾಯೋ ಕೈದಿಗಳಿಂದ ರೆಕಾರ್ಡ್ ರೂಮ್ ನಲ್ಲಿ ಗೋಲ್ಮಾಲ್ ಕೂಡ ನಡೆಸುವ ಸಾಧ್ಯತೆ ಇರುತ್ತೆ. ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುವ ರೆಕಾರ್ಡ್ಗಳೇ ನಾಪತ್ತೆಯಾಗಿರೋ ಎಷ್ಟೋ ಪ್ರಕರಣಗಳಿದೆ. ಇನ್ನು ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ದಾಖಲೆಗಳು ಹೊರಗೆ ಕೂಡ ಹೋಗ್ತಾ ಇವೆ ಅನ್ನೋ ಆರೋಪ. ಇನ್ನು ಎಸ್ಕೇಪ್ ಆದ ದಾಖಲೆಗಳಿಂದಲೇ ಕೈದಿಗಳಿಗೆ ಬೇಲ್ ಕೂಡ ಸಿಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಕೂಡ ಕಾರಾಗೃಹ ಡಿಐಜಿ ಡಿ ರೂಪಾ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಕೂಡ ಡಿ ರೂಪಾ ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಅವರಿಗೆ ವರದಿಯಲ್ಲಿ ನೀಡಿದ್ದಾರೆ. ಹಾಗಾದ್ರೆ ಕೇವಲ ನಿಯಮಗಳ ಉಲ್ಲಂಘನೆ ಮಾತ್ರನಾ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರೋದು ಅಂತಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಅಲ್ಲಿರುವ ವೈದ್ಯರು ಹಾಗೆ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಅನ್ನೋದು. ಕೈದಿಗಳಿಂದ ವೈದ್ಯರು ಹಾಗೆ ಸಿಬ್ಬಂದಿಗಳಿಗೆ ಇನ್ನಿಲ್ಲದ ರೀತಿಯಲ್ಲಿ ಕಿರುಕುಳ ಆಗ್ತಾ ಇರುತ್ತೆ ಅನ್ನೋ ಆರೋಪ ಕೂಡ ಮೇಲಿಂದ ಮೇಲೆ ಕೇಳಿ ಬರ್ತಾ ಇರೋದು. ಜೈಲಿನ ಆಸ್ಪತ್ರೆಯ ವೈದ್ಯರಿಗೆ ಹಾಗೆ ಸಿಬ್ಬಂದಿಗಳಿಗೆ ಕೈದಿಗಳಿಂದ ಜೀವ ಬೆದರಿಕೆಯನ್ನ ಕೂಡ ಒಡ್ಡಲಾಗುತ್ತಂತೆ. ಕೈದಿಗಳು ಹೇಳದಂತೆ ರಿಪೋರ್ಟ್ ಅನ್ನ ನೀಡಬೇಕು ಅವರು, ಇಲ್ಲ ಅಂತಂದ್ರೆ ಸರಿ ಇರೋಲ್ಲ ಅನ್ನೋ ಬೆದರಿಕೆಯನ್ನ ಕೂಡ ಕೈದಿಗಳು ಹಾಕ್ತಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿರುವ ವೈದ್ಯರು ಹಾಗೆ ಸಿಬ್ಬಂದಿಗೆ ಒಂದು ಸೇಫ್ಟಿ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ವರದಿಯನ್ನ ತಮಗೆ ಬೇಕಾದಂತೆ ನೀಡದೆ ಹೋದ್ರೆ ಜೀವ ಸಹಿತ ಉಳಿಯೋದಿಲ್ಲ ನೀವು ಅನ್ನೋ ಬೆದರಿಕೆಯನ್ನ ಕೂಡ ಒಡ್ತಾ ಇದ್ದಾರೆ ಕೈದಿಗಳು ಅನ್ನೋ ಆರೋಪವನ್ನ ಕೂಡ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಈ ಅಂಶವನ್ನ ಕೂಡ ಡಿಐಜಿ ರೂಪಾ ಅವರು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಇದರ ವಿರುದ್ಧವಾಗೂ ಕೂಡ ಕರೆಕ್ಟ್ ಆಗಿ ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಡಿ ರೂಪಾ ವರದಿಯಲ್ಲಿ ನೀಡಿದ್ದಾರೆ. ಜೈಲಿನ ಸಿಬ್ಬಂದಿಗಳಿಗೆ ಸೇಫ್ಟಿ ಇಲ್ಲ, ಜೈಲಿನಲ್ಲಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ, ಹಾಗೆ ಕೆಲ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಇಷ್ಟೆಲ್ಲ ಗಂಭೀರ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಡಿಜಿ ಅವರ ಬಳಿಯಲ್ಲಿ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಡಿಜಿ ಏನ್ ಹೇಳ್ತಾರೆ ಈ ಎಲ್ಲ ಆರೋಪಗಳಿಗೆ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಡೆ ನಡೆಯುತ್ತಿರುವ ಅವ್ಯವಹಾರಗಳು ಸಾಲಾಗಿದೆ. ಹೀಗಾಗಿ ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಡಿಐಜಿ ರೂಪಾ ಅವರು ಡಿಜಿ ಅವರಿಗೆ ವರದಿಯನ್ನ ಸಲ್ಲಿಸುತ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಗಂಭೀರ ಆರೋಪ ಕೇಳಿಬಂದ ಬೆನ್ನಲ್ಲೇ ಡಿಜಿ ಸತ್ಯನಾರಾಯಣ ರಾವ್ ಅವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಜೊತೆ ಅವರು ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಏನು ಕಾರಾಗೃಹದ ಡಿಐಜಿ ರೂಪಾ ಅವರು ಒಂದು ಏನು ಡಿಜಿ ಸತ್ಯನಾರಾಯಣ ಮೇಲೆ ಒಂದು ಆರೋಪ ಮಾಡಿರುವಂಥದ್ದು. ಏನು ಸೆಂಟ್ರಲ್ ಜೈಲಿನಲ್ಲಿ ದೊಡ್ಡ ಅಕ್ರಮ ನಡೀತದೆ, ದೊಡ್ಡ ಮಟ್ಟದ ಕರ್ಮಕಾಂಡ ನಡೀತದೆ. ಅದ್ರ ಜೊತೆಗೇನೆ ಏನು ಶಶಿಕಲಾ ಅವರು ಏನು ಈ ಕೈದಿ ಆಗಿದ್ದಾರೆ, ಅವ್ರ ಹತ್ರ 2 ಕೋಟಿ ಇಸ್ಕೊಂಡು ಅವರಿಗೆ ಏನು ಅಡುಗೆ ಮನೆ ಏನು ಒಂದು VIP ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ ಅಂತ ಆರೋಪ ಸಹ ಕೇಳಿ ಬಂದಿರುವಂಥದ್ದು. ಈಗ ಖುದ್ದಾಗಿ ನಮ್ಮ ಜೊತೆ ಏನು ಡಿಜಿ ಸತ್ಯನಾರಾಯಣ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಏನು ಆರೋಪ ಅದು ಏನು ಅಂತೇಳಿ. ಸರ್, ಮೊದಲನೇದಾಗಿ ಒಂದು ಆರೋಪ ಮಾಡಿದ್ದಾರೆ, 2 ಕೋಟಿ ಆರೋಪ ನಿಮ್ಮ ಮೇಲೆ, ಏನು ಹೇಳ್ತೀರಿ ಸರ್ ಇದಕ್ಕೆ? ಇದು ಶುದ್ಧ ಸುಳ್ಳು ಅಂತ ಹೇಳ್ತೀನಿ. ಸಾಕ್ಷ್ಯಾಧಾರಣೆಯಲ್ಲಿ ಯಾವ ಆಧಾರದ ಮೇಲೆ ಇವರು ಈ ರೀತಿ ಹೇಳ್ತಾ ಇದ್ದಾರೆ? ನಾವು ಯಾವುದೇ ಕಾರಣಕ್ಕೆ ಯಾರಿಗೆ ಒಂದು ವಿಶೇಷ ಸೌಲಭ್ಯ ಕೊಟ್ಟಿಲ್ಲ,
ಈವನ್ ಜೈಲಲ್ಲಿ ಭೇಟಿ ಮಾಡಲಿಕ್ಕೆ ಬಂದಾಗಲೂ ಸಹ ನಾವು ಸಂಸದರನ್ನು ಮಂತ್ರಿಗಳನ್ನೇ ಸಹ ನಾವು ಅವರ ಮನವಿಯನ್ನು ತಿರಸ್ಕರಿಸಿದ್ದೀವಿ. ಅಂಥದ್ರಲ್ಲಿ ನಾವೇನು ಸೌಲಭ್ಯ ಕೊಡೋ ಅವಶ್ಯಕತೆ ನಮಗಿಲ್ಲ. ಅಲ್ಲ, ಇದ್ರ ಜೊತೆಗೆ ಅವರು ನಿಮ್ಮ DIG ಆದ ನಂತರದಲ್ಲಿ ಕಾರಾಗೃಹಕ್ಕೆ ಬಂದು ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ನೋಡಿದೆ, ನಾನು ಖುದ್ದಾಗಿ ಅಂತೇಳಿ ಒಂದು ಉಲ್ಲೇಖ ಮಾಡಿದ್ರು, ಸುಮಾರು ಒಂದು 10 ಪುಟಗಳ ಉಲ್ಲೇಖ ಮಾಡಿರುವಂಥದ್ದು. ಅವತ್ತಿನ ದಿನ ಅವ್ರು ಭೇಟಿ ಆದ ದಿನ ಏನಾದ್ರು ಒಳಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಹೇಗೆ ಅಂತ ಏನು ಮಾಹಿತಿ ನನಗೇನು ಹೇಳಿಲ್ಲ. ಅವರು ಕಾರಾಗೃಹಕ್ಕೆ ಹೋಗಿ ಬಂದ ಮೇಲೆ ಅವರು ಯಾವುದೇ ರೀತಿಯ ಮಾಹಿತಿ ನನಗೆ ನೀಡಿಲ್ಲ, ಲಿಖಿತವಾಗಿ ಆಗಲಿ ಮೌಖಿಕವಾಗಲಿ ನೀಡಿಲ್ಲ. ಓಕೆ, ಇದ್ರ ಜೊತೆಗೇನೆ ನೀವು ಅಮೌಂಟ್ ತೊಗೊಂಡಿದ್ದೀರಾ ಅಂತ ಒಂದು ಕಡೆ ಆರೋಪಗಳಾದರೆ, ಮತ್ತೆ ಈಗ ನೀವೆಲ್ಲ ನಿಮಗೆ ಗೊತ್ತಿರಂಗೆ ಒಳಗೆ ಗಾಂಜಾ ಮಾರಾಟ ಆಗ್ಬೋದು, ಬೇರೆ ರೀತಿಯ ಒಂದು ಅಕ್ರಮ ಚಟುವಟಿಕೆ ತಾಣ ಆಗಿದೆ ಸೆಂಟ್ರಲ್ ಜೈಲು ಅಂತ ಆರೋಪ, ಅದರಲ್ಲೂ ಉಲ್ಲೇಖ ಸಹ ಮಾಡಿರೋದು. ಇದಕ್ಕೆ ಏನು ಹೇಳ್ತೀರಿ ಸರ್? ಸಾಮಾನ್ಯವಾಗಿ ವಿಚಾರಣಾಧೀನ ಕೈದಿಗಳು ಅಲ್ಲಿ ಬರ್ತಕ್ಕಂಥವ್ರು ಅವರು ಮಾದಕ ವ್ಯಸನಿಗಳಾಗಿರ್ತಾರೆ. ಅಂಥವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅದನ್ನು ಗಾಂಜಾನ ಒಳಗೆ ತರಿಸ್ಕೊಳ್ಳಿಕ್ಕಾಗಿ. ಇದನ್ನು ವಿಫಲ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಡೈಲಿ ತಪಾಸಣೆ ಮಾಡ್ತಾನೆ ಇರ್ತಾರೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇವರು ಹೋಗಿ ಅದನ್ನು ಕಂಡಿಡ್ತಕ್ಕಂಥದ್ದು ಏನು ವಿಶೇಷ ಏನಿಲ್ಲ ಅಲ್ಲಿ. ಓಕೆ, ಈ ರೀತಿ ಒಂದು ಆರೋಪ ಮಾಡ್ತಿರೋದು ಹಿರಿಯ ಅಧಿಕಾರಿಗಳ ಮೇಲೆ ಅಂತೇಳಿ ಎಲ್ಲೊಂದು ಕಡೆ ನಿಮ್ಮನ್ನು ತೇಜೋದಯ ಮಾಡೋಕ್ಕೆ ಈ ಥರ ಮಾಡ್ತಿರ್ಬೋದು ಅಂತ. ಇದಕ್ಕೆ ಕ್ರಮ ಏನು, ಮುಂದಿನ ಕ್ರಮ ಏನು? ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರೆ ಹೇಗೆ ಅಂತೇಳಿ? ಮುಂದಿನ ಕ್ರಮ ಏನು ತೊಗೊಳ್ಬೇಕು ನಾನು ತೊಗೊಳ್ತೇನೆ. ಸೂಕ್ತ ಕಾನೂನು ಕ್ರಮ, ಶಿಸ್ತಿನ ಕ್ರಮ ಏನು ತೊಗೊಳ್ಬೇಕು ನಾನು ತೊಗೊಳ್ತೇನೆ. ಈಗ ಕೆಲವೊಂದು ಕಡೆ ಪ್ರತಿಭಟನೆಗಳು ಸಹ ನಡೀತಿದ್ದಾವೆ ಅವ್ರ ವಿರುದ್ಧವಾಗಿ. ಆ ರೀತಿ ನಿಮ್ಮ ಮಾಹಿತಿ ಬಂತ ಏನು ಸರ್? ಇದರಿಂದ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಕೈವಾಡ ಇದೆ, ಇವರೇ ನೀವು ಎತ್ಕಟ್ಟಿ ಪ್ರತಿಭಟನೆ ಮಾಡಿಸ್ತಾ ಇರೋದು ಆರೋಪ ಮಾಡ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಯಾವ ಪ್ರತಿಭಟನೆ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿಲ್ಲ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಿ, ನನ್ನ ಚೇಂಬರಲ್ಲಿ ಟಿವಿನೂ ವರ್ಕ್ ಆಗ್ತಾ ಇಲ್ಲ. ನಾನು ಯಾವುದೇ ಮಾಹಿತಿ ಇಲ್ಲ ಸರ್. ಈ ಒಂದು ಆರೋಪ ನಿನ್ನೆ ಒಂದು ಬಯಲಿ ಬಂದ ನಂತರದಲ್ಲಿ ನೀವು ಅಲ್ಲಿ ಅಡುಗೆ ಮನೆದು ಆ ಥರ ಏನಾದ್ರು ಇದೆಯಾ ಅಂತೇಳಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇನೋ ಮಾತಾಡಿದ್ರೆ ಅಲ್ಲಿನ ಸಿಬ್ಬಂದಿಗಳು ಏನು ಹೇಳ್ತಾರೆ ಅಂತ ತಕ್ಷಣ ನಾನು ಕೃಷ್ಣಕುಮಾರ್ ಅವ್ರಿಗೂ ಮಾತಾಡಿದ್ದೀನಿ, ಮುಖ್ಯ ಅಧೀಕ್ಷಕರಿಗೆ ಹಾಗೂ ಇನ್ನೊಬ್ಬರು ಅಧೀಕ್ಷಕ ಡಾಕ್ಟರ್ ಅನಿತಾ ಅವ್ರಿಗೂ ಮಾತಾಡಿದ್ದೀನಿ. ಯಾವುದೇ ವಿಶೇಷ ಸೌಲಭ್ಯ ಕೊಡ್ತಾ ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಓಕೆ, ಈ ನಿಮಗೆ ಗೊತ್ತಿಲ್ಲದಂಗೆ ಏನಾದರೂ ಅಲ್ಲಿನ ಅಧಿಕಾರಿಗಳು ಈ ಥರ ಏನೋ ಭಾಗಿಯಾಗಿದ್ದು ನಿಮ್ಮ ಮೇಲೆ ಈ ಥರ ಆರೋಪ ಕೇಳಿ ಬಂದಿರ್ಬೋದಾ ಅಂತ? ಇಲ್ಲ, ಏನೇ ಅಲ್ಲಿ ಅವ್ಯವಹಾರ ನಡೆದರೂ ನನ್ನ ಗಮನಕ್ಕೆ ಬರುತ್ತೆ. ಅದು ಬರದೇ ಹೋಗೋದಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಬರುತ್ತೆ. ಇದೆಲ್ಲ ಸುಮ್ಮನೆ ನಮಗೆಲ್ಲ ಡಿಫೇಮ್ ಮಾಡಲಿಕ್ಕೆ ಏನೋ ಮಾಡಿರ್ತಕ್ಕಂಥ ಒಂದು ಕುತಂತ್ರ ಥರ ಕಾಣ್ತಾ ಇದೆ ನನಗೆ. ಇದ್ರ ಹಿಂದೆ ಯಾರಾದರೂ ಈಗ ರೂಪ ಅವ್ರ ರೀತಿ ಯಾರಾದ್ರೂ ಹಿಂದೆ ಶಾಮೀಲಾಗಿದ್ದಾರೆ, ಅವ್ರ ಹಿಂದೆ ಕೈವಾಡ ಇರ್ಬೋದು ಅಂತ ನಿಮಗೇನು ಅನಿಸ್ತಾ ಇದೆಯಾ ಅಂತ? ಇರ್ಬೋದು, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ಮೇಲೆ ಆರೋಪ ಮಾಡಿದ್ದಾರೆ. ಈಗ ಟಿವಿ ಮೂಲಕ ನೀವು ಏನು ಹೇಳಕ್ಕೆ ಸ್ಪಷ್ಟನೆ ಏನು ಹೇಳ್ತೀರಾ ಅಂತ? ಈ ಆರೋಪ ನಿರಾಧಾರ. ಇದಕ್ಕೆ ಯಾವುದೇ ಸಾಕ್ಷ್ಯಗಳು ಕೊಟ್ಟಿಲ್ಲ. ಅವರೇ ಬರೀತಾರೆ, ಊಹಾಪೋಪಗಳ ಈ ರೀತಿ ಇದೆ, ನಿಮ್ಮ ಬಗ್ಗೆನೂ ಬರ್ತಾ ಇದೆ, ನೀವು ಕ್ರಮ ತಗೊಳ್ಳಿ ಅಷ್ಟೇ ಹೇಳ್ತಾರೆ. ಎಲ್ಲಿದೆ ಸಾಕ್ಷ್ಯ? ಅಲ್ಲಿ ಸಾಕ್ಷ್ಯ ಕೊಡಬೇಕು. ಒಬ್ಬ ಹಿರಿಯ ಅಧಿಕಾರಿ ಆಗಿಬಿಟ್ಟು ಅವರು ಇನ್ನೊಬ್ಬ ಹಿರಿಯ ಅಧಿಕಾರಿ ಬಗ್ಗೆ ಈ ರೀತಿ ವೈಲ್ಡ್ ಅಲಿಗೇಷನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅವರ ಘನತೆಗೆ ತಕ್ಕದ್ದಲ್ಲ. ಅದು ಅಲ್ಲಿಂದ ಅವತ್ತು ಏನು ಕಾರಾಗೃಹಕ್ಕೆ ಭೇಟಿ ನೀಡಿದ್ರು, ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ, ಬರೀ ಮೀಟಿಂಗ್ ಅಷ್ಟೇ ಅಟೆಂಡ್ ಮಾಡಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಮತ್ತೆ ಯಾವುದೇ ರೀತಿಯಾದ ಶಶಿಕಲಾ ಕೊಠಡಿ ನೋಡಿಲ್ಲ ಅಂತ ಒಂದು ಕಡೆ ಹೇಳ್ತಾ ಮಾಹಿತಿ ಲಭ್ಯವಾಗ್ತದೆ. ಅದಕ್ಕೇನು ಹೇಳ್ತಾರೆ? ಅವತ್ತು ಹೋಗಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಅವರು ಡಾಕ್ಟರ್ ಅನಿತಾ ಅವರು ಹೇಳೋದು ಅವ್ರು ಆ ಕಡೆ ಬಂದೇ ಇಲ್ಲ ಅಂತ ಅವರು ಹೇಳ್ತಾರೆ. ಸರ್, ಯಾಕೆ ಈ ಥರ ಮಾಡ್ತಾರೆ? ಯಾಕೆಂದ್ರೆ ನೀವೇ 3-4 ಜ್ಯೂರಿಸ್ಡಿಕ್ಷನ್ ಕೊಡ್ತಿದ್ದಂತೆ ಅದು ಹೇಳಿದ್ರಿ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ತೇಜೋವಧೆ ಅಂತ? ನನಗೆ ಗೊತ್ತಿಲ್ಲ. ಅದು ಇವರು ಅವ್ರನ್ನೇ ಕೇಳಬೇಕಾಗಿದೆ ನೀವು ಈ ಪ್ರಶ್ನೆಗಳನ್ನ. ಸರ್, ಕೊನೆಯದಾಗಿ ಏನಂತಂದ್ರೆ ಇವ್ರು ಮಾಡ್ತಾ ಇರೋ ಆರೋಪ ಎಲ್ಲ ಸುಳ್ಳು, ಉದ್ದೇಶಪೂರ್ವಕವಾಗಿ ಯಾರೋ ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ನೀವು ಹೇಳ್ತಿದ್ದೀರಾ? ಖಂಡಿತ ಅನಿಸುತ್ತೆ ನನಗೆ ಅದೇ ರೀತಿ. ಇದಿಷ್ಟು ಏನು DGP ಸತ್ಯನ್ ಅವರು ಮಾತಾಗಿರುವಂಥದ್ದು. ಇವರು ಏನು ರೂಪಾ ಅವರೇ DIG ರೂಪಾ ಅವ್ರು ಏನು ಮಾಡ್ತಾರೆ, ಆರೋಪಗಳೆಲ್ಲ ಸುಳ್ಳು, ಯಾವುದೇ ರೀತಿಯ ಸತ್ಯತೆಗಳೆಲ್ಲ ಸುಳ್ಳು ಆರೋಪ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಏನು ತೇಜಾವಾದ ರೀತಿ ಮಾಡೋ ರೀತಿ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಆರೋಪಗಳು ಮಾಡ್ತಾ ಇರೋದು ಅಂತ ಹೇಳ್ತಾ ಇರೋದು. ಈ ನಂತರದಲ್ಲಿ ಏನು ಈ ಒಂದು ವಿಚಾರವಾಗಿ ಸತ್ಯದಲ್ಲಿ ತನಿಖೆ ನಂದಷ್ಟೇ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಸುಶೀಲ್ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡಲಾಗ್ತಿದೆಯಾ ಇಲ್ವಾ ಅನ್ನೋ ಕುರಿತಾಗಿ ಕಾರಾಗೃಹ ಮುಖ್ಯ ಅಧೀಕ್ಷಕರಾದ ಕೃಷ್ಣಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ ಹಿರಿಯ ಅಧಿಕಾರಿಗಳು ಆದ ರೂಪಾ IPS ಮೇಡಮ್ ಅವರು ನಮ್ಮ ಕಾರಾಗೃಹದ ಮ್ಯಾನ್ಯುವಲ್, ಸರ್ಕಾರಾದೇಶಗಳು, ಕೋರ್ಟ್ ಆದೇಶಗಳನ್ನೆಲ್ಲ ಸರಿಯಾಗಿ ಅರ್ಥೈಸಿಕೊಳ್ಳದೆ ಕಾರಾಗೃಹದ ಆಡಳಿತದ ಬಗ್ಗೆ ಇಲ್ಲ ಸಲ್ಲದ ನಿರಾಧಾರ ಆರೋಪಗಳನ್ನು ಮಾಡಿರೋದರಿಂದ ನಮಗೆ ಮಾನಸಿಕವಾಗಿ ನಾವು ಕುಗ್ಗೋಗಿದ್ದೇವೆ. ನಮ್ಮ ಸಿಬ್ಬಂದಿಗಳೆಲ್ಲ ಭಾಳ ನೊಂದ್ಕೊಂಡಿದ್ದಾರೆ. ಅವ್ರು ಮಾಡಿರುವ ಆರೋಪಗಳು ನಿರಾಧಾರ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾನೆ. ಇಂಥ ಒಂದು ಇಲ್ಲ ಸಲ್ಲದ ಆರೋಪಗಳನ್ನು ಇಲಾಖೆ ಮೇಲೆ ಮಾಡಿದಾಗ ನಮ್ಮ ಇಲಾಖೆಗೆ ಸಾರ್ವಜನಿಕವಾಗಿ ತಪ್ಪು ಸಂದೇಶವನ್ನು ರವಾನಿಸಿದಂತಾಗುತ್ತದೆ. ಈ ತಪ್ಪು ಸಂದೇಶವನ್ನು ರವಾನಿಸಿರುವ ಅದನ್ನು ಅಲ್ಲಿಗಳೆಯುತ್ತಾ ಹಾಗೂ ನಮಗೆ ಈ ರೀತಿ ಹೇಳಿಕೆಗಳನ್ನು ನೀಡಬಾರದು. ನಮ್ಮ ಸಿಬ್ಬಂದಿಗಳಲ್ಲಿ
ಕಾರ್ಯಕ್ಷಮತೆ ಮತ್ತು ನಮ್ಮ ಇಂಟಿಗ್ರೇಷನ್ ಕ್ವಶನ್ ಮಾಡುವಂತ ಒಂದು ಹೇಳಿಕೆಗಳನ್ನು ನೀಡಬಾರದು. ಒಬ್ಬೊಬ್ಬ ಅಧಿಕಾರಿಯದ್ದು ಒಂದೊಂದು ಹೇಳಿಕೆ. ಒಬ್ರು ಹೇಳ್ತಾರೆ ಕಾರಾಗೃಹದ ಒಳಗಡೆ ಏನ್ ಬೇಕಾದ್ರೂ ಸಿಗುತ್ತೆ, ಅದ್ರ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿ. ಆದ್ರೆ ಮತ್ತೊಬ್ರು ಹೇಳ್ತಾರೆ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ಡ್ ಸಿಚುಯೇಷನ್ ಅಲ್ಲಿ ಇದೆ ಅಂತ ಹೇಳಿ. ಹಾಗಾದ್ರೆ ನಿಜಕ್ಕೂ ಪರಪ್ಪನ ಅಗ್ರಹಾರದ ಒಳಗೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ಇತ್ತು ಬಂದವರನ್ನ ಯಾರನ್ನಾರು ಸಂಪರ್ಕಿಸಬೇಕು. ಅದೇ ರೀತಿಯಲ್ಲಿ ಒಬ್ರು ಲಕ್ಷ್ಮೀಪತಿ ಇವರು ಉದ್ಯಮಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿ ಆಚೆ ಬಂದಿರೋರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮೀಪತಿ ಅವರೇ, ತಮ್ಮ ಗಮನಕ್ಕೂ ಬಂದಿರಬಹುದು ಈ ಮ್ಯಾಟರ್. ಡಿಜಿ ಅವ್ರು ಹೇಳ್ತಾ ಇರೋದು, ಡಿಐಜಿ ಅವ್ರು ಹೇಳ್ತಾ ಇರೋದು, ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ನಡೆಯುತ್ತೆ ನಡೆಯಲ್ಲ ಅನ್ನೋ ದೊಡ್ಡ ಚರ್ಚೆ ಇದೀಗ ಪ್ರಾರಂಭ ಆಗಿದೆ. ನೀವು ನೋಡಿದಂತೆ ವಿಐಪಿ ಟ್ರೀಟ್ಮೆಂಟ್ ಅನ್ನೋದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇದೆಯಾ ಇಲ್ವಾ ಅನ್ನೋದು? ಖಂಡಿತ ಇದೆ ಮೇಡಮ್. ವಿಐಪಿ ಟ್ರೀಟ್ಮೆಂಟ್, ವಿವಿಐಪಿ ಟ್ರೀಟ್ಮೆಂಟ್ ಇದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ. ಹಣ ಕೊಟ್ಟು ಎಲ್ಲ ವಿಐಪಿ ಕೈದಿಗಳು ಒಳಗೆ ಬಂದ್ರೆ ಆವತ್ತೇ ಜೈಲಿನ ಅಧಿಕಾರಿಗಳಿಗೆ ಯುಗಾದಿ ಹಬ್ಬದ ದಿನ ಅಲ್ಲ ಅವ್ರಿಗೆ ಯುಗಾದಿ ಹಬ್ಬ. ವಿಐಪಿ ಕೈದಿಗಳು ಯಾವತ್ತು ಜೈಲಿನೊಳಗೆ ಎಂಟರ್ ಆಗ್ತಾರೋ ಆವತ್ತು ಜೈಲಿನ ಅಧಿಕಾರಿಗಳಿಗೆ ಯುಗಾದಿ ಹಬ್ಬ. ಅಲ್ಲಿ ಗಾಂಜಾ, ಮೊಬೈಲ್, ಟ್ಯಾಬ್ಲೆಟ್ಸ್, ಡ್ರಗ್ಸ್ ಮಾಫಿಯಾ ಮೊದಲಿಂದ ನಡ್ಕೊಂಡ್ ಬರ್ತಾ ಇದೆ. 2011ರಿಂದನೇ ನಾನು ಆರೋಪ ಮಾಡ್ತಾ ಇದ್ದೀನಿ ಇದಿದೆ, ನಡೀತಾ ಇದೆ ಅಂತ. ಯಾರೂ ಇದ್ರ ಬಗ್ಗೆ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ. ಇವತ್ತು ಡಿಐಜಿ ರೂಪಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಆದ್ರೆ ನೋಡಿ, ದುರಂತ ಅಂದ್ರೆ ಅವ್ರ ವಿರುದ್ಧನೇ ಇವಾಗ ಪ್ರತಿಭಟನೆ ನಡೆಸ್ತಿದ್ದಾರೆ. ಆದ್ರೆ ಕೆಲವರು ಅಧಿಕಾರಿ ಹೇಳ್ತಾ ಇದ್ದಾರೆ ಇಲ್ಲ, ಅವ್ರು ಮಾಡ್ತಿರುವ ಆರೋಪಕ್ಕೆ ಯಾವುದೇ ರೀತಿಯ ಆಧಾರ, ಸಾಕ್ಷಿ ಇಲ್ಲ ಅಂತ ಹೇಳಿ. ಏನ್ ಹೇಳ್ತೀರಾ ಮೇಡಮ್? ಆರೋಪಕ್ಕೆ ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಜೈಲಲ್ಲಿ ಡೈರೆಕ್ಟ್ ಆಗಿ ಹೋದ್ರೆ ಎಲ್ಲ ನಡೆಯುತ್ತೆ ಮೇಡಮ್. ಎಲ್ಲ ಪ್ರತಿಯೊಂದು 9ನೇ ಬ್ಯಾರಕ್ ಅನ್ನೋದ್ರಲ್ಲಿ ಇಸ್ಪಿಟ್ ದಂಧೆ ನಡೆಯುತ್ತೆ, 8ನೇ ಬ್ಯಾರಕ್ ಅಲ್ಲಿ ಗಾಂಜಾ ದಂಧೆ ನಡೆಯುತ್ತೆ, 7ನೇ ಬ್ಯಾರಕ್ ಅಲ್ಲಿ ಟ್ಯಾಬ್ಲೆಟ್ಸ್ ದಂಧೆ ನಡೆಯುತ್ತೆ. ಜೈಲಿನ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಿದ್ದಾರೆ ಮೇಡಮ್. ಜೈಲಿನ ಅಧಿಕಾರಿಗಳೇ ಶಾಮೀಲಿದ್ದಾರೆ ಇದರಲ್ಲಿ. ಈಗೆಲ್ಲವೂ ಕೂಡ ಸಿಸಿಟಿವಿ ಸರ್ವೆಲೆನ್ಸ್ ಅಲ್ಲಿ ಇರೋದು, ಸಿಸಿಟಿವಿಯಲ್ಲಿ ಎಲ್ಲ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ ಅದಕ್ಕೆ ಅಂತಾನೆ ಅಂತ ಹೇಳಿ. ಯಾರ ಕಣ್ಣಿಗೆ ಕಾಣಿಸೋದೇ ಇಲ್ವಾ, ಅಥವಾ ಕಣ್ಣಿದ್ದು ಎಲ್ಲ ನೋಡದೇ ಇರೋ ತರ ಜಾಣರ ತರ ಇದ್ಬಿಡ್ತಾರಾ ಅಂತ? ಸಿಸಿಟಿವಿ ಹೆಸರಿಗೆ ಸಿಸಿಟಿವಿ, ಅವ್ರಿಗೆ ಬೇಕು ಅಂದಾಗ ಆಫ್ ಮಾಡ್ತಾರೆ, ಬೇಡ ಅಂದಾಗ ಆನ್ ಮಾಡ್ತಾರೆ. ಸಿಸಿಟಿವಿ ವಿಜುವಲ್ಸ್ ಎಲ್ಲಿಂದ ತರಬೇಕು ಹೇಳಿ? ಅವ್ರಿಗೆ ಬೇಕು ಅಂದಾಗ ಆನ್ ಮಾಡ್ತಾರೆ, ಬೇಡದಾಗ ಆಫ್ ಮಾಡ್ತಾರೆ. ಅಲ್ಲ, ಅಧಿಕಾರಿಗಳೇ ಸಿಸಿಟಿವಿ ಕಂಟ್ರೋಲ್ ಮಾಡೋದು, ಕೈದಿಗಳೇ ಕಂಟ್ರೋಲ್ ಮಾಡ್ತಾರೆ. ಸರಿ, ಇವಾಗ ಯಾರೊಬ್ರು ವಿಐಪಿ ಆಗಿದ್ದವರು ಖೈದಿಯಾಗಿ ಬರ್ತಾರೆ ಅಂತ ಅನ್ಕೊಳ್ಳೋಣ. ಜೈಲಿನ ಒಳಗಡೆ ಯಾವ ರೀತಿ ಪ್ರಾರಂಭ ಆಗುತ್ತೆ ಎಲ್ಲ ವಿಐಪಿ ಟ್ರೀಟ್ಮೆಂಟ್ ಅನ್ನೋದು? ಬೇರೆ ಖೈದಿಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಯಾವ ತರ ಸಪರೇಟ್ ಟ್ರೀಟ್ಮೆಂಟ್ ಯಾವ ತರ ಕೊಡ್ತಾರೆ ಅಂತ? ಅವ್ರಿಗೆ ವಿಐಪಿ ಸೆಲ್ ಕೊಡ್ತಾರೆ, ಟಿವಿ ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಮೊಬೈಲ್ ಒದಗಿಸ್ತಾರೆ, ಹಾಸಿಗೆ ಒದಗಿಸ್ತಾರೆ, ಅವ್ರಿಗೆ ಯಾವ ತರ ಊಟ ಬೇಕೋ ಆ ತರ ಒದಗಿಸ್ತಾರೆ. ನಿನ್ನೆ ಏನು ಬಂತು ನಿಮ್ಮ ವಾಹಿನಿಯಲ್ಲಿ, ಕರೀಂಲಾಲಾ ತೆಲುಗಿಗೆ ವಿಶೇಷ ಸೌಲಭ್ಯ ಇದೆ ಅಂತ ಹೇಳಿದ್ರು, ಅದು ನಿಜ. ಅವ್ರಿಗೆ ಮೊದಲಿಂದನೂ ವಿಶೇಷವಾಗಿ ಊಟ ಮಾಡಿ ಅವ್ರಿಗೆ ಬಡಿಸ್ತಾರೆ. ಅವ್ರು ನೋಡ್ಕೊಳಕ್ಕೆ 3 ರಿಂದ 4 ಸಜಾ ಬಂದಿಗಳು, ಇಲ್ಲ ಅಂದ್ರೆ ವಿಚಾರಣೆ ಬಂದಿಗಳು ಅವ್ರ ಜೊತೆ ಇರ್ತಾರೆ ನೋಡ್ಕೊಳೋದಕ್ಕೆ. ಅವ್ರಿಗೆ ಅಡುಗೆ ಮಾಡ್ಕೊಡಕ್ಕೆ, ಅವ್ರ ಕಾಲಿಸ್ಕಕ್ಕೆ ಎಲ್ಲ ಇರ್ತಾರೆ ಮೇಡಮ್. ಸೊ ನೋಡಿ, ಸಾಕಷ್ಟು ಜನ ಸಿಬ್ಬಂದಿ ಇರ್ತಾರೆ ಅಂದ್ಮೇಲೆ ಒಬ್ಬರಲ್ಲ ಒಬ್ರು ಗಮನಕ್ಕೆ ಇದ್ದೇ ಇರುತ್ತೆ. ಆದ್ರೂ ಕೂಡ ಮೌನವಾಗಿರ್ತಾರೆ ಅಂದ್ರೆ ಎಲ್ಲೊಂದ್ ಕಡೆ ಎಲ್ಲರೂ ಕೂಡ ಕರ್ತವ್ಯ ಲೋಪ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ನೇರವಾಗಿ ಹೊರಿಸಬಹುದಲ್ವಾ? ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ ಇದ್ರಲ್ಲಿ ಅಂತ. ನಾನೊಂದು ಮಾತು ಹೇಳ್ತೀನಿ, ಅಲ್ಲಿ ಮೇಲೆ ಕೂತಿರೋ ಅಧಿಕಾರಿ ಏನ್ ಹೇಳಿದ್ರೆ ಅದು ಕೆಲಸ ಮಾಡಬೇಕು. ಒಂದು ಪೇದೆಯಿಂದ ಹಿಡಿದು, ಒಂದು ವಾರ್ಡನ್ ಇಂದ ಹಿಡಿದು, ಒಂದು ಸೂಪರಿಂಟೆಂಡೆಂಟ್ ಇಂದ ಹಿಡಿದು, ಚೀಫ್ ಸೂಪರಿಂಟೆಂಡೆಂಟ್ ಇಂದ ಹಿಡಿದು ಏನ್ ಹೇಳಿದ್ರೆ ಅದು ಕೆಲಸ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ನಿಸ್ಸಹಾಯಕರು. ಇವ್ರ ಮೇಲಿನವರೇ ಶಾಮೀಲಾಗಿರುವಾಗ ಅವ್ರೇನ್ ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲರೂ ಶಾಮೀಲಾಗಲೇಬೇಕಾಗುತ್ತೆ, ಹಂಗೆ ತಿಳ್ಕೊಬೇಕಾಗುತ್ತೆ ತಾವು. ಈಗ ವಿಐಪಿ ಕೈದಿಗಳನ್ನು ಬಿಟ್ಬಿಡೋಣ, ಸಾಮಾನ್ಯ ಕೈದಿಗಳು ಕೂಡ ಕೆಲವರು ಟೆಸ್ಟ್ ಮಾಡಿದಾಗ ಡ್ರಗ್ ಅಡಿಕ್ಟ್ ಆಗಿರೋದು ಸಾಬೀತಾಗಿದೆ ಅಂತ ಹೇಳಿ. ಹೆಂಗ್ ಸಪ್ಲೈ ಆಗುತ್ತೆ ಡ್ರಗ್ಸು? ಅಥವಾ ಕೆಲವೊಂದ್ ಕಡೆ ನಾವು ನೋಡಿದೀವಿ ಮೊಬೈಲು, ಸಿಮ್ ಕಾರ್ಡ್ ಸಪ್ಲೈ ಆಗಿರೋ ಆರೋಪ ಕೂಡ ಕೇಳಿ ಬಂದಿರೋದು. ಹೇಗೆ ಇವೆಲ್ಲ ಹೇಗೆ ಆಗುತ್ತೆ, ಹೆಂಗ್ ಬರುತ್ತೆ ಒಳಗಡೆ ಅಂತ? ಅಲ್ಲಿ ಸಂದರ್ಶನ ಕೊಠಡಿ ಅಂತಿದೆ, ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಅವ್ರಿಗೆ ಊಟ ತಿಂಡಿ ಅದು ಇದು ತಂದ್ಕೊಡ್ತಾರೆ, ಅದ್ರೊಳಗಡೆ ಇಟ್ಟಿರ್ತಾರೆ ಟ್ಯಾಬ್ಲೆಟ್ಸ್, ಸಿಮ್ ಕಾರ್ಡ್ಸ್ ಎಲ್ಲ. ಅದು ತಗೊಳೋವಾಗ ಅಲ್ಲಿ ತಪಾಸಣೆ ಮಾಡ್ಬೇಕಾಗತ್ತೆ. ಪೊಲೀಸ್ ಅವ್ರಿಗೆ 50 ರಿಂದ 100 ರೂಪಾಯಿ ಕೊಟ್ಬಿಟ್ರೆ ಅದು ತಪಾಸಣೆ ಮಾಡಲ್ಲ, ಡೈರೆಕ್ಟ್ ಆಗಿ ಬಿಟ್ಬಿಡ್ತಾರೆ. ಆವಾಗ ಎಂಟ್ರಿ ಆಗೋದು. ಚಪ್ಪಲಿ ಒಳಗಡೆ ಸಿಮ್ ಕಾರ್ಡ್ ಬರುತ್ತೆ, ರಾಗಿ ಮುದ್ದೆ ಒಳಗಡೆ ಸಿಮ್ ಕಾರ್ಡ್ ಬರುತ್ತೆ, ರಾಗಿ ಮುದ್ದೆ ಒಳಗಡೆ ಮೊಬೈಲ್ ಬರುತ್ತೆ. ಆಚೆ ಮಾರ ಅಂತ 3000 ಬೆಲೆ ಬಾಳುವ ಮೊಬೈಲ್ ಒಳಗಡೆ 10,000 ರೂಪಾಯಿ ಮಾರಾಟ ಕೂಡ ನಡೆಯುತ್ತೆ. ಮಾರಾಟ, ಮೊಬೈಲ್ ಸಿಮ್ ಕಾರ್ಡ್ ಮಾರಾಟ ಕೂಡ ನಡೆಯುತ್ತೆ. ಎಲ್ಲವನ್ನ ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಸಿಬ್ಬಂದಿ ಅಲ್ಲಿನವರು. ಅಲ್ಲ, ನಿಸ್ಸಹಾಯಕರು ಮೇಡಮ್, ಎಲ್ಲ ಮೇಲಿನವರೇ ಶಾಮೀಲ್ ಇರ್ತಾರೆ. ಇದರಲ್ಲಿ ಮೇಲಿನವರೇ ಶಾಮೀಲ್ ಇರ್ತಾರೆ. ಅದರಲ್ಲಿ ಮಹದೇವ ನಾಯಕ್ ಅಂತ ಒಬ್ಬ ಸೂಪರಿಂಟೆಂಡೆಂಟ್ ಇದ್ದಾನೆ. ಇವನು ಮೈನ್ ಕಿಂಗ್ ಪಿನ್, ಇದಕ್ಕೆ ಸಪ್ಲೈ ಮಾಡೋದಕ್ಕೂ, ದುಡ್ಡು ವ್ಯವಹಾರ ಮಾಡಕ್ಕೆ, ದೊಡ್ಡನವ್ರಿಗೆ ದುಡ್ಡು ಸಪ್ಲೈ ಮಾಡಕ್ಕೆ ಎಲ್ಲ ಮೈನ್ ಕಿಂಗ್ ಪಿನ್ ಇವನೇ. ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ.
ಕಣ್ಣಾರೆ ಕಂಡಿರುವ ದೃಶ್ಯವನ್ನ ಲಕ್ಷ್ಮೀಪತಿಯವರು ಬಿಚ್ಚಿಡ್ತಾ ಇದ್ರು. ಏನ್ ಸಿಗಲ್ಲ ಜೈಲೊಳಗಡೆ, ದಂಧೆನೆ ನಡೆಯುತ್ತೆ, ವ್ಯಾಪಾರ ನಡೆಯುತ್ತೆ ಜೈಲೊಳಗಡೆ, ಇದೆಲ್ಲವೂ ಕೂಡ ಸತ್ಯವಾದ ಮಾತು. ರೂಪಾ ಅವರು ಹೊರಗಿಟ್ಟಿರೋದು ಕೇವಲ ಕೆಲವೊಂದು ಅಂಶ ಮಾತ್ರ. ಆದ್ರೆ ಇದನ್ನ ಮೀರಿಸುವ ಎಷ್ಟೋ ರೀತಿಯ ದಂಧೆಗಳು, ಎಷ್ಟೋ ರೀತಿಯ ಅವ್ಯವಹಾರ ಕಾರಾಗೃಹದ ಒಳಗಡೆ ನಡೀತಿದೆ ಅಂತ ಹೇಳಿ. ಹಾಗಾದ್ರೆ ಯಾವೆಲ್ಲ ರೀತಿಯ ಕಾನೂನು ಉಲ್ಲಂಘನೆ, ಯಾವೆಲ್ಲ ರೀತಿಯ ಅವ್ಯವಹಾರ ಕಾರಾಗೃಹದ ಒಳಗಡೆ ನಡೀತಿದೆ, ಮತ್ತಷ್ಟು ಅವರಿಂದ ಮಾಹಿತಿನ ಪಡ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಒಂದ್ ಕಡೆ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದರ ಕುರಿತಾಗಿ ಖಾಕಿಗಳ ನಡುವೆಯಲ್ಲೇ ಒಳಜಗಳ ನಡೀತಾ ಇದ್ರೆ, ಏನು ಪರಪ್ಪನ ಅಗ್ರಹಾರ ಅನ್ನೋದು ಕೇವಲ ಕಾರಾಗೃಹ ಅಲ್ಲ, ಅದೊಂದು ದಂಧೆಗಳ ಆಗರ. ಅದರಲ್ಲಿ ಕಾನೂನು ಉಲ್ಲಂಘನೆ ಅನ್ನೋದು ಪ್ರತಿನಿತ್ಯದ ಸಾಮಾನ್ಯದ ಮಾತು ಅನ್ನೋದನ್ನ ಅದೇ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ 2 ವರ್ಷಗಳ ಕಾಲ ಕಳೆದು ಬಂದ ಲಕ್ಷ್ಮೀಪತಿಯವರು ವಿವರಣೆಯನ್ನ ನೀಡ್ತಾ ಇದ್ರು. ಲಕ್ಷ್ಮೀಪತಿಯವರೇ ಹೇಳ್ತಾ ಇದ್ರಿ ಯಾವೆಲ್ಲಾ ರೀತಿಯಲ್ಲಿ ಏನೆಲ್ಲ ವಸ್ತುಗಳು ಸರಬರಾಜು ಆಗತ್ತೆ ಅಂತ ಹೇಳಿ. ಈಗ ಯಾರೋ ಒಬ್ರು ಕೈದಿ ಇರ್ತಾನೆ ಸೆಲ್ನೊಳಗೆ, ಆತನನ್ನ ಭೇಟಿ ಆಗ್ಲಿಕ್ಕೆ ಯಾರು ಬರ್ತಾರೆ, ಮಿನಿಮಮ್ ತಪಾಸಣೆಯನ್ನ ಕೂಡ ನಡೆಸೋದಿಲ್ವಾ ಅಲ್ಲಿ? ಅವ್ರ ಬಳಿ ಏನಿದೆ, ಏನ್ ಮಾತಾಡ್ತಿದ್ದಾರೆ ಅಥವಾ ಏನ್ ತಂದು ಕೊಡ್ತಿದ್ದಾರೆ ಅಂತ ಹೇಳಿ ಹೇಳೋರು ಯಾರು ಇರೋದೇ ಇಲ್ವಾ ಅಲ್ಲಿ ಅಂತ? ಬರ್ತಾರೆ, ಬಂದಾಗ ಹೆಸರು ಬರ್ಸಿ ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಅವ್ರಿಗೆ ಮಾತಾಡಿದ್ದಾದ್ಮೇಲೆ ಊಟ ತಿಂಡಿ ಪ್ಯಾಕೆಟ್ ಎಲ್ಲ ಕೊಟ್ಟಾಗ ಅಲ್ಲಿ ಒಬ್ಬ ಹೆಡ್ ವಾರ್ಡರ್ ಕೂತಿರ್ತಾರೆ ತಪಾಸಣೆ ಮಾಡಕ್ಕೆ. ಅವ್ರಿಗೆ ತಪಾಸಣೆ ಮಾಡುವಾಗ ಕೊಟ್ಟಾಗ ಅವ್ರು ತೆಗಿಯಕ್ಕೆ ಹೋದಾಗ ಅವ್ರಿಗೆ ದುಡ್ಡು ಕೊಟ್ಟಿದ ತಕ್ಷಣ ಅವ್ರು ಸುಮ್ಮನೆ ಪಕ್ಕಕ್ಕೆ ಇಟ್ಬಿಡ್ತಾರೆ. ಹಂಗೆ ಕ್ಯೂ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಜೈಲರ್ಗೆ ಒಂದು 100 ರೂಪಾಯಿ ಕೊಡಬೇಕು, ಅಲ್ಲಿಂದ ಹೋಗ್ತಾ ಇರೋಂಗೆ ಒಂದು ಚೀಫ್ ವಾರ್ಡರ್ಗೆ 100 ರೂಪಾಯಿ ಕೊಡಬೇಕು. ಇದೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಒಂದು 500 ರೂಪೀಸ್ ಬೇಕು. 500 ರೂಪೀಸ್ ಕೊಟ್ರೆ ಏನ್ ಬೇಕಾದ್ರೂ ಒಳಗಡೆ ಹೋಗ್ಬೋದು ಮೇಡಮ್. ಸಾಮಾನ್ಯ ಕೈದಿಗಳ ಮಾತು ಹೇಳ್ತಾ ಇರೋದು, ನಾನು VIP ಕೈದಿಗಳ ಮಾತು ಹೇಳ್ತಾ ಇಲ್ಲ, ಸಾಮಾನ್ಯ ಕೈದಿಗಳಿಗೆ ಈ ತರ ವ್ಯವಸ್ಥೆ ಇದೆ ಮೇಡಮ್. ಓಕೆ ಇವಾಗ ನೇರವಾಗಿ ಅವರೇ ಬಾಯ್ ಬಿಟ್ಟು ಕೇಳ್ತಾರಾ ಅಥವಾ ಅದೊಂಥರ ಎಲ್ರಿಗೂ ಗೊತ್ತಿರೋ ಸತ್ಯ ಅಂತಾರಲ್ಲ ಹಾಗ? ಅದು ಓಪನ್ ಸೀಕ್ರೆಟ್ ಮೇಡಮ್. ಅದು ಓಪನ್ ಸೀಕ್ರೆಟ್ ಒಳಗಡೆ ಸಂದರ್ಶನ ಕೊಠಡಿ ಒಳಗಡೆ ಓಪನ್ ಸೀಕ್ರೆಟ್. ಸಂದರ್ಶನ ಕೊಠಡಿಗೆ ಒಬ್ಬ ಪೇದೆ ಡ್ಯೂಟಿ ಹಾಕ್ಸ್ಕೊಬೇಕು ಅಂದ್ರೆ 1 ವಾರದಲ್ಲಿ ಮೇಲಿನ ಅಧಿಕಾರಿಗಳೇ 10 ರಿಂದ 15 ಸಾವಿರ ರೂಪಾಯಿ ಕೊಡಬೇಕು. ಅಲ್ಲಿ ಡ್ಯೂಟಿ ಮಾಡಬೇಕು ಅಂದ್ರೆ 15 ಸಾವಿರ ರೂಪಾಯಿ ಕೊಡಬೇಕು. ಅವ್ರಿಗೆ ಅಲ್ಲಿ 15 ಸಾವಿರ ರೂಪಾಯಿ ಕೊಡಬೇಕು ಅಂತಂದ್ರೆ ಇವ್ರು ಇಲ್ಲಿ ದುಡ್ಡು ಮಾಡಲೇಬೇಕು. ಇವ್ರು ಇಲ್ಲಿ ದುಡ್ಡು ಮಾಡಿಲ್ಲ ಅಂದ್ರೆ ಅಲ್ಲಿ ಕೊಡಕ್ಕಾಗಲ್ಲ. ವಿಧಿ ಇಲ್ಲದೆ ಅಲ್ಲಿ ದಂಧೆ ನಡೀತಾ ಇದೆ. ಮೇಲಿನ ಅಧಿಕಾರಿಗಳಿಂದನೇ ಇದು ದಂಧೆ ನಡೀತಾ ಇರೋದು. ಮೇಲಿನ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಅಲ್ಲಿ ಡ್ಯೂಟಿ ಆಗ್ತಾರೆ, ಇಲ್ಲಾಂದ್ರೆ ಹಾಕೋದಿಲ್ಲ. ಈಗ ಗಾಂಜಾ ಕೂಡ ಸಪ್ಲೈ ಆಗಿದ್ದು ನಾವು ನೋಡ್ತಾ ಇದ್ವಿ. ತಿಂಡಿ ಪೊಟ್ಟಣದ ಒಳಗೆ ಅದ್ರ ಕೆಳಗೆಲ್ಲ ಗಾಂಜಾ ಇಟ್ಬಿಟ್ಟು ಕಳಿಸ್ತಿದ್ರು ಅಂತ ಹೇಳಿ ನೀವು ನೋಡಿದ ಹಾಗೆ ಗಮನಿಸಿದಾಗೆ ಹೇಗೆಲ್ಲ ಸಪ್ಲೈ ಮಾಡ್ತಾರೆ ಜೈಲ್ ಒಳಗಡೆ ಗಾಂಜಾ? ಅಥವಾ ಗಾಂಜಾ ಬಂದ್ಬಿಟ್ಟು ಒಂದು ರಬ್ಬರ್ ಬಾಲ್ ಅಲ್ಲಿ ಗಾಂಜಾ ಇಟ್ಬಿಟ್ಟು ಹೊರಗಡೆಯಿಂದ ಎಸಿತಾರೆ. ಎಸೆದ್ಬಿಟ್ಟು ಮೊಬೈಲ್ ಫೋನ್ ಮಾಡ್ತಾರೆ. ಹಿಂದ್ಗಡೆ ಗೇಟ್ ಇದೆ, ಗೇಟ್ ಇಂದ ಎಸೆದ್ಬಿಟ್ಟು ಕಿಚನ್ ಅಡುಗೆ ಕೋಣೆ ಅಂತಿದೆ, ಅಡುಗೆ ಕೋಣೆ ಹತ್ರ ಒಂದು ಗೇಟ್ ಹತ್ರ ಎಸೆದ್ಬಿಟ್ಟು ಫೋನ್ ಮಾಡ್ತಾರೆ, ಅವ್ರು ಎತ್ಕೊಂತಾರೆ. ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂದ್ರೆ ಆ ಬ್ಯಾರೆಕ್ ಹಾಕಿರೋ ಪೊಲೀಸರಿಗೆ ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ಆ ಗಾಂಜಾ ತಗೊಂಡೋಗಿ ಜಮಾ ಮಾಡ್ಬಿಡ್ತಾರೆ ಆಫೀಸ್ಗೆ. ದುಡ್ಡು ಕೊಟ್ರೆ ಸುಮ್ಮನೆ ಇರ್ತಾರೆ. ಇನ್ನು ತೆಲಗಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಆಗ್ಲೇ, ನಿಜ ಆರೋಪ ಮಾಡಿರೋದು, ಆತನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ. ಏನ್ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನೀವು ನೋಡಿದ ಹಾಗೆ ಅಂತ? ಬಿಸಿ ನೀರು ಸ್ನಾನ, ಕಾಲಿಸ್ಕೋದು, ವಿಶೇಷ ಅಡುಗೆ. ಅವ್ರು ಬಂದ್ಬಿಟ್ಟು ಕರೀಂಲಾಲಾ ತೆಲಗಿ ಅವರು ಒಂದು ಏಡ್ಸ್ ಪೇಷಂಟು. ಏಡ್ಸ್ ಪೇಷಂಟ್ ನ ಕಾನೂನಿನ ಪ್ರಕಾರ ಒಂದು ಸಪರೇಟ್ ರೂಮಲ್ಲಿ ಇಡಬೇಕು. ಅವ್ರ ರೂಮಲ್ಲಿ ರಾಜ್ಯಾತಿಥ್ಯ, ನೇಮ್ ಬೇಕು, ನಿಮ್ಗೆ ಮೊಬೈಲ್ ಬೇಕಾ, ಅಡುಗೆ ಏನ್ ಬೇಕು, ನಿಮ್ಗೆ ಏನ್ ಬೇಕು ಹೇಳಿ, ಅವ್ರ ರೂಮಲ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ. ಇನ್ನು CC ಕ್ಯಾಮ್ರಾ ಕೂಡ ಇದೆ ಅಲ್ಲಿ ಅಂತ ಹೇಳಿ, ಅಂದ್ರೆ ಈ ಆರೋಪಗಳು ಕೇಳಿ ಬರ್ತಾ ಇದ್ದ ಟೈಮಲ್ಲಿ CC ಕ್ಯಾಮ್ರಾ ಇದೆ. ಕರೀಂಲಾಲಾ ತೆಲಗಿ ಅವ್ರ ರೂಮಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ DGನೋ DIGನೋ ಯಾರಾದ್ರೂ ಕುತ್ಕೊಂಡು ನೋಡಬಹುದು ಅಂತ ಹೇಳಿ. ಎಲ್ಲಾ ನೋಡ್ಕೊಂಡು ನಡೀತಿದೆ ಅಂದ್ರೆ ಎಲ್ರಿಗೂ ಗೊತ್ತಿರೋದೇ, ಎಲ್ಲರ ಸಹಕಾರದಿಂದಲೇ ನಡೀತಿದೆ ಅನ್ನೋದು ಅಲ್ಲೇ ಕ್ಲಿಯರ್ ಆಗ್ಬಿಡುತ್ತಲ್ವಾ ಅಂತ. ನಾನು ಅವಾಗಲೇ ತಮ್ಗೆ ಹೇಳ್ದೆ ಅಲ್ಲ, ನಾನು CC ಕ್ಯಾಮ್ರಾ ಅಂತ ಹೇಳಿದ ತಕ್ಷಣ ನಾನು ತಮ್ಗೆ ಹೇಳ್ದೆ, ಬೇಕು ಅಂದಾಗ ಆಫ್ ಮಾಡ್ತಾರೆ, ಬೇಡ ಅಂದಾಗ ಆನ್ ಮಾಡ್ತಾರೆ. ಅವ್ರ ಕೈಯಲ್ಲಿ ಇರೋ CC ಕ್ಯಾಮ್ರಾ ಕಂಟ್ರೋಲ್ ಎಲ್ಲ. ಇದಕ್ಕೆ ಏನ್ ಮಾಡ್ತೀರಾ ಹೇಳಿ, ಏನು ಮಾಡಕ್ ಆಗೋದಿಲ್ಲ. ಅವ್ರಿಗೆ ಬೇಕು ಅಂದಾಗ ಆಫ್ ಮಾಡಿಸ್ಕೊಂತಾರೆ, ಬೇಡ ಅಂದಾಗ ಆನ್ ಮಾಡಿಸ್ಕೊಂತಾರೆ. ಮತ್ತೊಂದು ಏನಂತಂದ್ರೆ ಅಲ್ಲಿರೋ ಡಾಕ್ಟರ್ಸ್ ಗಳನ್ನು ಕೂಡ ಹೆದರ್ಸಿ ಬೆದರ್ಸಿ ಇಟ್ಕೊಂಡಿರ್ತಾರೆ ಕೈದಿಗಳು. ತಮಗ್ ಬೇಕಾದ ಹಾಗೆ ರಿಪೋರ್ಟ್ ಕೊಡಬೇಕು, ಇಲ್ಲ ಅಂದ್ರೆ ಮುಗಿತು ಕತೆ ಅನ್ನೋ ರೀತಿಯಲ್ಲಿ ಧಮಕಿ ಹಾಕ್ತಿರ್ತಾರೆ. ಅಲ್ಲಿರೋ ಸಿಬ್ಬಂದಿಗೆ ಸೇಫ್ಟಿ ಇಲ್ಲ ಅಂತ ಹೇಳಿ. ನಾನು ಡಾಕ್ಟರ್ ವಿಚಾರ ಬಂದಾಗ ಮತ್ತೆ ಬರ್ತೀನಿ. ನಾನು ಒಬ್ಬ ಸಾಮಾನ್ಯ ಕೈದಿ ಹೊರಗಡೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು ಅಂದ್ರೆ ಡಾಕ್ಟರ್ಗೆ ವಿಜಯ್ ಕುಮಾರ್ ಡಾಕ್ಟರ್ ಅಂತಿದ್ದಾರೆ, ಅವ್ರಿಗೆ 5 ರಿಂದ 10 ಸಾವಿರ ರೂಪಾಯಿ ಕೊಟ್ಟರೆ ಔಟ್ ಹಾಸ್ಪಿಟಲ್ ಅಂತ ಬರ್ದು ಕೊಡ್ತಾರೆ. ಅವ್ರು ಆಚೆ ಹೋಗ್ಬಿಟ್ಟು ಆರಾಮಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದು ಅವ್ರ ನೆಂಟರನ್ನೆಲ್ಲ ಕರೆಸ್ಕೊಂಡು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಅವರು ಆರೋಗ್ಯವಂತ ಕೈದಿ ಕೂಡ ಆಚೆ ಹೋಗಿ ಆರಾಮಾಗಿ ಬರ್ಬೋದು ಒಳಗಡೆಗೆ. ಇನ್ನು ಒಳಗಡೆ ವ್ಯವಸ್ಥೆ ಇದೆ. ಓಕೆ, ನಿಷ್ಠಾವಂತರ ಕೆಲಸ ಮಾಡೋರ್ಗೂ ಬೆದರಿಕೆ ಇದ್ದೇ ಇರತ್ತೆ ಹಾಗಾದ್ರೆ ಅಲ್ಲಿ ಅಂತ? ಖಂಡಿತ ಇದೆ ಮೇಡಮ್, ಖಂಡಿತ ಇದೆ. ಅಲ್ಲಿ ಸ್ಮಶಾನ ರುದ್ರ ಅಂತಿದ್ರು, ವೆಂಕಟಸ್ವಾಮಿ ಅಂತ, ಅವ್ರಿಗೆ ಹೊಡೆದಿದ್ರು ಒಂದ್ಸರಿ. ಯಾರು ಸಜಾಬಂದಿಗಳೇ ಹೊಡೆದಿದ್ರು. ಏನ್ ವಿಚಾರಕ್ಕೆ? ಮೊಬೈಲ್ ಜಪ್ತಿ ಮಾಡ್ತಾ ಇದ್ರು ಅವರು. ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಬರ್ತಾ ಇದ್ರು ಕೆಲಸಕ್ಕೆ.
ಮೊಬೈಲ್ ಎಲ್ಲ ರೂಮ್ಗಳಿಗೆ ನುಗ್ಗಿ ನುಗ್ಗಿ ಎಲ್ಲ ಜಪ್ತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಜಾಬಂದಿಗಳು ಬೇಕು ಅಂತ ಗಲಾಟೆ ತೆಗೆದು 2012 ಮಾರ್ಚ್ ತಿಂಗಳಲ್ಲಿ 21ನೇ ತಾರೀಕು ಅವ್ರು ಹೊಡೆದಿದ್ರು. ಸೊ ಪ್ರಾಮಾಣಿಕವಾಗಿರೋ ಯಾರೊಬ್ಬ ಸಿಬ್ಬಂದಿ ಅಧಿಕಾರಿನೂ ಅಲ್ಲಿ ಇರಕ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿ ಹಾಗಾದ್ರೆ? ಖಂಡಿತ ಇಲ್ಲ ಮೇಡಮ್. ಜೊತೆಗೆ ಇನ್ನೊಂದೇನಂದ್ರೆ ರೆಕಾರ್ಡ್ಸ್ ರೂಮ್ ಅಲ್ಲಿ ಸೆಕ್ಯೂರಿಟಿ ಇಲ್ವಂತೆ, ಸಜಾಬಂದಿಯನ್ನೇ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ತರ ಯೂಸ್ ಮಾಡ್ಕೊಳ್ತಿದಾರಂತೆ ಸಿಬ್ಬಂದಿ ಅಂತ. ಈಗ ಕಾವಲ್ ಕಾಯೋರು ಯಾರು? ಕಳ್ಳರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಕಾವಲ್ ಕಾಯಿಸ್ದಂಗ ಆಗಲ್ವಾ ಅಂತ ಹೇಳಿ? ಮೇಡಮ್ ಅಲ್ಲಿ ಜೈಲಿನ ಕಚೇರಿಗಳಲ್ಲಿ ನಾನು ಹೇಳೋದೇನು ಅಂದ್ರೆ ಯಾರು ಸಜಾಬಂದಿಗಳು ಕೆಲಸ ಮಾಡಂಗಿಲ್ಲ ಜೈಲ್ ಮೆನು ಪ್ರಕಾರ. ಅಲ್ಲಿ ಕೆಲಸ ಮಾಡೋದೆಲ್ಲ ಅಂಡರ್ ಟೈಲ್ ಆಫೀಸಲ್ಲಿ, ಸಜಾ ಆಫೀಸಲ್ಲಿ ಎಲ್ಲ ಕೆಲಸ ಮಾಡೋದೆಲ್ಲ ಬರೀ ಸಜಾಬಂದಿಗಳೇ. ಒಬ್ರೋ ಇಬ್ಬರೋ ಪೊಲೀಸರು ಇರ್ತಾರೆ ಅಷ್ಟೇ. ಕೆಲಸ ಮಾಡೋದೆಲ್ಲ ಸಜಾಬಂದಿಗಳಿಗೆ. ಇವಾಗ ಶಶಿಕಲಾ ಅವ್ರ ಬಗ್ಗೆ ತಾವು ಹೇಳಿದ್ರಿ, ಶಶಿಕಲಾ ಅವ್ರಿಗೆ ಬಿಳಿ ಸೀರೆ ಕೊಟ್ಟಿಲ್ಲ, ಅವ್ರಿಗೆ ವರ್ಕ್ ಅಲಾಟ್ಮೆಂಟ್ ಅಂತಿದೆ. ಶಿಕ್ಷೆ ಆದ್ಮೇಲೆ ವರ್ಕ್ ಅಲಾಟ್ಮೆಂಟ್ ಕೊಡ್ತಾರೆ, ವರ್ಕ್ ಅಲಾಟ್ಮೆಂಟ್ ಕೊಟ್ಟಿಲ್ಲ ಇವತ್ವರೆಗೂ. ಅವ್ರಿಗೆ ರಾಜ್ಯಾತೀತವಾಗಿ ನೋಡ್ಕೊಂತಾ ಇದ್ದಾರೆ. ಅದು ಏನ್ ಕಾರಣ ಅನ್ನೋದು ನಿನ್ನೆ ರೂಪಾ ಮೇಡಮ್ ಅವರು ಹೇಳಿದ್ರು ಮಾಧ್ಯಮಗಳಿಗೆ. ಏನು ಅನ್ನೋದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈ ಬಿಳಿ ವಸ್ತ್ರನೂ ಕೊಟ್ಟಿಲ್ಲ ಅವ್ರಿಗೆ ವರ್ಕ್ ಅಲಾಟ್ಮೆಂಟ್ ಕೊಟ್ಟಿಲ್ಲ. ಇದು ಕಾನೂನು ಉಲ್ಲಂಘಿಸಿದಾಗ ಅಲ್ವಾ ಮೇಡಮ್? ನಿಜ ನಿಜ ನಿಜ. ಈಗ ನೋಡಿ, ಸಜಾ ಕೈದಿಗಳು ಅವ್ರನ್ನ ಕರ್ಕೊಂಡು ಹೋಗಿ ಈ ತರ ಎಲ್ಲ ಕೆಲಸ ಮಾಡ್ತಿದ್ರೆ ಯಾರು ಅದನ್ನ ಅಪೋಸ್ ಮಾಡಲ್ವಾ? ನಾವು ಮಾಡಲ್ಲ, ರೂಲ್ಸೇ ಇಲ್ಲ, ಈ ತರ ಎಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಯಾಕೆ ಈ ರೀತಿ ಮಾಡಿಸ್ಕೊಳ್ತಿದ್ದೀನಿ ಅಂತ ಪ್ರಶ್ನೆ ಮಾಡೋ ಧೈರ್ಯ ಮಾಡಕ್ ಸಾಧ್ಯನಾ ಅಲ್ಲಿ ಅಂತ? ಮೇಡಮ್, ಸಜಾ ಕೈದಿಗಳು ಏನಾಗಿರ್ತಾರೆ ಅಂದ್ರೆ ಕೆಲವರಿಗೆ ಮನೆಯಿಂದ ಬರಲ್ಲ, ಸರಿಯಾಗಿ ನೋಡ್ಕೊಳಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಕರೆಕ್ಟಾಗಿ ಖರ್ಚುಗಳಿಗೆ ಕಾಸಿರಲ್ಲ ಅಂತ ಅವರು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಕಾಲು ಎತ್ಕೊಂಡು ಕೈ ಎತ್ಕೊಂಡು ಅಡುಗೆ ಮಾಡಿ ಇಟ್ಕೊಂಡು ಅಲ್ಲಿ ತಿನ್ಕೊಂಡು ದುಡ್ಡು ಇಸ್ಕೊಂಡು ಇರ್ತಾರೆ ಅಂತ ಅವ್ರನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ತಾರೆ ಮೇಡಮ್. ಹಾಗಾದ್ರೆ ಇವಾಗ ಶಶಿಕಲಾ ನಟರಾಜನ್ ಅವ್ರಿಗೆ VIP ಟ್ರೀಟ್ಮೆಂಟ್ ಕೊಡೋಕೆ ಲಂಚ ಧಾರಾಳವಾಗಿ ಹೋಗೇ ಇದೆ ಅಂತ ಹೇಳಿ ತಮ್ಮ ಪ್ರಕಾರ? ಇದೆಲ್ಲ ನೋಡ್ತಾ ಇದ್ರೆ ಆತರ ವಾಸನೆ ಬರ್ತಾ ಇದೆ ಮೇಡಮ್. ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು ಅವ್ರಿಗೆ ಅಂತ ನೀವು ಹೇಳ್ತಾ ಇದ್ರಿ? ವರ್ಕ್ ಅಲಾಟ್ ಮಾಡಲ್ಲ, ಎಲ್ಲಾ ಫೆಸಿಲಿಟೀಸ್ ಇದೆ. ಯಾವ ತರ ಇರ್ಬೋದು ಅಲ್ಲಿ ಅಂತ? ಇವಾಗ ಸಜಾ ಬಂದಿಗೆ ಒಳಗಡೆ ಹೋದ್ಮೇಲೆ ಹಿಸ್ಟರಿ ಟಿಕೆಟ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ, ಫೈಲ್ ಅವ್ರಿಗೆ ಕ್ರಿಯೇಟ್ ಮಾಡ್ಬಿಟ್ಟು ಅವರು ಜೈಲಲ್ಲಿ ಇದ್ದಷ್ಟು ದಿವಸ ಅವ್ರ ನಡವಳಿಕೆಗಳನ್ನ ಅದರಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರಿಗೆ ಏನ್ ವರ್ಕ್ ಕೊಟ್ಟಿದ್ದೀವಿ, ಅವ್ರಿಗೆ ಎಷ್ಟು ಸಂಬಳ ಕೊಟ್ಟಿದ್ದೀವಿ, ಅವ್ರಿಗೆ ಎಷ್ಟು ಬಟ್ಟೆ ಕೊಟ್ಟಿದೀವಾ ಇಲ್ವಾ, ಅವ್ರಿಗೆ ಏನಿದೆ ಪ್ರತಿಯೊಂದು ಜೈಲಲ್ಲಿ ಏನೇನು ನಡೀತೆ ಹಿಸ್ಟರಿ ಟಿಕೆಟ್ ಅಲ್ಲಿ ಬರೀತಾರೆ. ಹಿಸ್ಟರಿ ಟಿಕೆಟ್ ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿಸ್ಲಿ ರೂಪಾ ಮೇಡಮ್ ಅವರು. ಇವತ್ತವರೆಗೂ ಅವ್ರು ವರ್ಕ್ ಅಲಾಟ್ಮೆಂಟ್ ಕೊಟ್ಟಿಲ್ಲ, ಸಮವಸ್ತ್ರನೂ ಕೊಟ್ಟಿಲ್ಲ. ಅವ್ರ ಸಮವಸ್ತ್ರನೂ ಹಾಕಿಲ್ಲ ಶಶಿಕಲಾ ನಟರಾಜನ್ ಅವರು. ಸಾಮಾನ್ಯ ಕೈದಿಗಳಿಗಾದ್ರೆ ಹಾಕ್ಬೇಕು, ಇವ್ರಿಗಾದ್ರೆ ಹಾಕ್ಬಾರ್ದಾ? ಕೋರ್ಟ್ ಅಲ್ಲಿ ಯಾರಿಗಾದ್ರೂ ಒಂದೇ ನ್ಯಾಯ. ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಒಂದೇ ನ್ಯಾಯ, ಸಾಮಾನ್ಯ ಕೈದಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ಕಾನೂನು ಅಂತ. ಅದರಲ್ಲಿ ಇವರು ಬಂದ್ಬಿಟ್ಟು ಬಟ್ಟೆ ಹಾಕೊಂಡೆ ರಾಜ್ಯಾತೀತವಾಗಿ ಅಡುಗೆ ಮಾಡಿಸ್ಕೊಂಡು ತಿನ್ಕೊಂಡು ಇವರು ತಮಿಳುನಾಡಿನ CM ಕಚೇರಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಅವ್ರು ಬೇಕು ಅಂದ್ರೆ ಹೋಗ್ಲಿ, ಮೊಬೈಲ್ ಕೂಡ ಇರುತ್ತೆ ಅವರ ಸೆಲ್ಲಲ್ಲಿ. ಬೇಕು ಅಂದ್ರೆ ಜಪ್ತಿ ಹೊಡೆದ್ರೆ ಅವ್ರ ಸೆಲ್ಲಲ್ಲಿ ಮೊಬೈಲ್ ಕೂಡ ಸಿಗ್ಬೋದು ನನ್ನ ಪ್ರಕಾರ. ಇವಾಗ ಏನಾದ್ರೂ ಈ ಮಾಧ್ಯಮಗಳಲ್ಲಿ ಸುದ್ದಿ ಆಗಿರೋದ್ರೆ ಎಲ್ಲ ಖಾಲಿ ಮಾಡತ್ತಾರ ಗೊತ್ತಿಲ್ಲ. ಸಡನ್ ಆಗಿ ಭೇಟಿ ಮಾಡಿದ್ರೆ, ಇಡೀ ಅಧಿಕಾರಿಗಳು ಭೇಟಿ ಮಾಡಿದ್ರೆ ಮೊಬೈಲ್ ಎಲ್ಲ ಸಿಗುತ್ತೆ. ಮೊಬೈಲ್ ಬೇಕೋ ಏನ್ ಬೇಕೋ ಎಲ್ಲ ಸಿಗುತ್ತೆ ಅವರ ಸೆಲ್ಲಲ್ಲಿ. ಇವಾಗ ಸ್ಪಷ್ಟನೆ ನೀಡ್ತಾ ಹೇಳ್ತಾ ಇದ್ರು, ಸಪರೇಟ್ ಕಿಚನ್ ಏನ್ ಮಾಡಿಲ್ಲ, ಆದ್ರೆ ಸಪರೇಟ್ ಅಡುಗೆ ಮಾಡಿಸ್ತಿದೀವಿ. ಯಾಕಂತಂದ್ರೆ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ, ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತೆ, ಹಾಗಾಗಿ ಸಪರೇಟ್ ಅಡುಗೆ ಮಾಡಿಸ್ತಿರೋದು ನಿಜ ಅನ್ನೋ ತರ ಒಪ್ಕೊಳ್ಳೋ ತರ ಮಾತಾಡ್ತಾ ಇದ್ರು. ಕವರಪ್ ಅಲ್ವಾ ಇವೆಲ್ಲ? ಎಲ್ಲವನ್ನ ಕೂಡ ಕೋರ್ಟ್ ಆರ್ಡರ್ ಇದ್ರೆ ಮಾಡಿಸ್ಬೋದಲ್ಲ ಮೇಡಮ್? ಕೋರ್ಟ್ ಆರ್ಡರ್ ಇಲ್ವಲ್ಲ, ಕೋರ್ಟ್ ಆರ್ಡರೇ ಕೊಟ್ಟಿಲ್ಲ ಅವ್ರಿಗೆ. ವಿಶೇಷ ಅಡುಗೆ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರೇ ಕೊಟ್ಟಿಲ್ಲ. ವಿಶೇಷ ಅಡುಗೆ ಕೋಣೆನೇ ಮಾಡಿಸಿಟ್ಟಿರ್ತಾರೆ, ಅಡುಗೆ ಮಾಡಿಸಲ್ಲ, ಅಡುಗೆ ಕೋಣೆ ಮಾಡಿಸಿಟ್ಟಿರ್ತಾರೆ. ಅವ್ರಿಗೆ ಅಡುಗೆ ಮಾಡ್ಸಕ್ ಸಾಧ್ಯ ಇಲ್ಲ, ಅಡುಗೆ ಕೋಣೆ ಮಾಡಿಸಿಟ್ಟಿರ್ತಾರೆ. ಅಲ್ಲಿ ಒಂದು 3-4 ಜನ ಸಜಾಬಂದಿಗಳನ್ನ ಬಿಟ್ಟಿರ್ತಾರೆ, ಮಹಿಳಾ ಸಜಾಬಂದಿಗಳನ್ನ. ಅವ್ರು ಮಾಡಿ ಇಡ್ತಾ ಇರ್ತಾರೆ, ಕಾಲಿಸ್ಕೋದು, ಅದ್ ಮಾಡೋದು, ಇದ್ ಮಾಡೋದು, ಮೇಕಪ್ ಮಾಡೋದು, ಜಡೆ ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಅವೆಲ್ಲ ನಡೆಯುತ್ತೆ. ಈಗ ಸಾಮಾನ್ಯ ಖೈದಿಗಳಿಗೆ ಏನು ಊಟ ಎಲ್ಲ ವ್ಯವಸ್ಥೆ ಹೇಗಿರುತ್ತೆ, ಇವ್ರಿಗೆಲ್ಲ ಏನ್ ಮಾಡ್ತಾರೆ ಅಂತ? ಸಾಮಾನ್ಯ ಕೈದಿಗಳಿಗೆ ಬೆಳಗ್ಗೆ ಒಂದು ಕಾಫಿ ಕೊಡ್ತಾರೆ, ಒಂದು ಚಿತ್ರಾನ್ನನೋ ಪುಳಿಯೋಗರೆ ಅದು ಇದು ಕೊಡ್ತಾರೆ. ಮಧ್ಯಾಹ್ನ 2 ಚಪಾತಿ, ಮುದ್ದೆ, ಅನ್ನ ರಸ ಕೊಡ್ತಾರೆ. ರಾತ್ರಿ ಬಂದ್ಬಿಟ್ಟು ಸ್ವಲ್ಪ ರೈಸು, ಅನ್ನ, ಮಜ್ಜಿಗೆ ಕೊಡ್ತಾರೆ. ಅಷ್ಟೇ ಸಾಮಾನ್ಯ ಕೈದಿಗಳಿಗೆ ಇಷ್ಟೇ ಊಟ ಕೊಡೋದು. ಇವರು ಬೇಕು ಅಂದ್ರೆ ಇವ್ರು ಚಪಾತಿ, ಹೋಳಿಗೆ, ಪರೋಟ ಏನ್ ಬೇಕೋ ಎಲ್ಲ ವೆರೈಟಿ ಮಾಡ್ಕೊಂಡು ತಿನ್ಕೊಂಡು ರಾಜ್ಯಾತೀತವಾಗಿರ್ತಾರೆ. ಇವ್ರಿಗೆ ದುಡ್ಡು ಕೊಟ್ಟಿರ್ತಾರಲ್ಲ ಇವರು. ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ರಾತ್ರಿ ಹೊತ್ತು ಡಬಲ್ ಲಾಕು ಮಾಡಲ್ಲ, ಅನ್ಲಾಕ್ ಇರುತ್ತೆ ಮೋಸ್ಟ್ಲಿ. ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಇವರು ನನ್ನ ಪ್ರಕಾರ. ಈಗ ವಿಸಿಟರ್ಸ್ ವಿಷಯಕ್ಕೆ ಬಂದ್ರೆ ತಾವು ಹೇಳ್ತಾ ಇದ್ರಿ, ಒಂದಿಷ್ಟು ರೂಲ್ಸ್ ಅಂತ ನೋಡಕ್ ಹೋದ್ರೆ ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ಬಂದು ಮಾತಾಡಿಸ್ಬೇಕು, ಇಷ್ಟೇ ಹೊತ್ತು ಅಂತೆಲ್ಲ ಇರುತ್ತೆ, ಇಷ್ಟು ಜನ ಮಾತ್ರ ಬರಬಹುದು ಅಂತೆಲ್ಲ ಒಂದಷ್ಟು ರೂಲ್ಸ್ ಇದ್ದೇ ಇರುತ್ತಲ್ಲ ಅಂತ ಹೇಳಿ. ಇದಾದ್ರೂ ಪಾಲನೆ ಆಗುತ್ತಾ ಅಲ್ಲಿ ಅಂತ ಅಟ್ಲೀಸ್ಟ್? ಮೇಡಮ್, ಅದು ಸಾಮಾನ್ಯ ಕೈದಿಗಳಿಗೆ. VIP ಕೈದಿಗಳಿಗೆ
ಹೋಗ್ಬಿಟ್ಟು ಸೂಪರ್ಡೆಂಟ್ಗೆ ಫೋನ್ ಮಾಡಿಬಿಟ್ರೆ ಬಂದು ಕ್ಲೀನಾಗಿ ಆಫೀಸಲ್ಲೇ ಕೂಡಿಸಿ ಮಾತಾಡಿಸಿ ಕಳಿಸ್ತಾರೆ ರಾತ್ರಿ ಹೊತ್ತು ಬೇಕು ಅಂದ್ರೆ. ಅದು ನಡೆಯುತ್ತೆ ಬೇಕು ಅಂದ್ರೆ. ಇನ್ನು ಹೊರಗೆ ಹೋಗೋದು ಒಳಗೆ ಬರೋದು ಇದೆಲ್ಲ ಸಾಕಷ್ಟು ಸಲೀಸು, ಡಾಕ್ಟರ್ ಹತ್ರ ಒಂದು ರಿಪೋರ್ಟ್ ತಗೊಂಡ್ಬಿಟ್ರೆ ಸಾಕು ಹೊರಗೆ ಹೋಗ್ಬೋದು ಬರ್ಬೋದು ಅಂತ ಹೇಳ್ತಾ ಇದ್ರಿ, ಇವೆಲ್ಲ ಹೇಗೆ ನಡೆಯುತ್ತೆ ಅಂತ? ಅದು ಅಲ್ಲಿ ವಿಜಯಕುಮಾರ್ ಡಾಕ್ಟರ್ ಅಂತಿದ್ರಲ್ಲ, ಅವ್ರಿಗೆ ಒಂದು 5,000 ರೂಪಾಯಿ ಕೊಟ್ಟರೆ ಸಾಕು, ಔಟ್ ಹಾಸ್ಪಿಟ್ಲ್ ಇವ್ನಿಗೆ ಹುಷಾರಿಲ್ಲ ಔಟ್ ಹಾಸ್ಪಿಟ್ಲ್ ಕೊಡಿ ಅಂತ ಬರ್ಕೊಡ್ತಾರೆ. ಅವ್ನಿಗೆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ, ಔಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾರೆ. ಒಂದು 4-5 ದಿನ ಚೆನ್ನಾಗಿ ಅಲ್ಲಿ ತಿನ್ಕೊಂಡು ಉಣ್ಕೊಂಡು ಇದ್ಬಿಟ್ಟು ಅವ್ರ ಮನೆಯವ್ರನ್ನೆಲ್ಲ ಕರ್ಸ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟು ಮತ್ತೆ ಆರಾಮಾಗಿ ಬಂದು ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಅದು ಆರೋಗ್ಯವಂತ ಕೈದಿ, ಅವನಿಗೇನು ಯಾವುದೇ ತರಹ ಕಾಯಿಲೆಗಳಿರಲ್ಲ, ಆರೋಗ್ಯವಂತ ಕೈದಿನೇ ಹೋಗಿ ಬರ್ಬೋದು. ರೂಲ್ಸ್ ಅನ್ನೋದಂತೂ ಇಲ್ವೇ ಇಲ್ಲ ಹಾಗಾದ್ರೆ ಪರಪ್ಪನಗ್ರಹ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹಾಗಾದ್ರೆ ನೋಡಿ, ಜೈಲಿಗೆ ಹಾಕೋದೇನೆ ಮಾಡಿರುವ ತಪ್ಪನ್ನ ತಿದ್ಕೊಂಡು ಅವರ ಮನಪರಿವರ್ತನೆ ಆಗಿ ಆಚೆ ಬರ್ಲಿ ಅಂತ ಹೇಳಿ, ಈ ಉದ್ದೇಶ ಎಲ್ಲಿ ಹೋಯ್ತು ಹಾಗಾದ್ರೆ ಅಂತ? ಏನ್ ಸಾಧ್ಯ ಇವೆಲ್ಲ ಮಾಡಕ್ ಸಾಧ್ಯನಾ ಅಂತ? ಇಷ್ಟೆಲ್ಲ ಅವ್ಯವಹಾರದ ನಡುವೆ ಇದ್ದು ಬಂದವರು ಏನ್ ಪರಿವರ್ತನೆ ಆಗ್ತಾರೆ ಅಂತ? ಅದು ಇಟ್ ಈಸ್ ನಾಟ್ ಎ ಜೈಲ್, ಇಟ್ ಈಸ್ ನಾಟ್ ಎ ಹಾಸ್ಟೆಲ್, ಇಟ್ ಈಸ್ ಎ ಗೆಸ್ಟ್ ಹೌಸ್ ಅಂತಾನೆ ಹೇಳ್ಬೋದು ಮೇಡಮ್, ಒಂದೇ ಪದದಲ್ಲಿ. ಈಗ ಹೇಳ್ತಾ ಇದ್ರಿ ಗಾಂಜಾ ಸಪ್ಲೈ ಆಗುತ್ತೆ, ಟ್ಯಾಬ್ಲೆಟ್ಸ್ ಗಳು ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಫೆಸಿಲಿಟೀಸ್ ಅಥವಾ ಏನಾದ್ರೂ ದುಡ್ಡು ಕೊಟ್ರೆ ಎಂತದ್ದು ಸಿಗುತ್ತೆ ಅನ್ನೋ ತರದ್ ಏನಾದ್ರೂ ಇದೆಯಾ ಅಂತ? ಎಲ್ಲ ನಡೆಯುತ್ತೆ ಮೇಡಮ್ ಅಲ್ಲಿ. ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡಲ್ಲ, ಪ್ರತಿಯೊಂದು ನಡೆಯುತ್ತೆ ಅಲ್ಲಿ. ಬೇರೆ ತರ ದಂಧೆಗಳು ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಒಂದು ಮನೆ ಯಜಮಾನ ಸರಿಯಾಗಿದ್ರೆ ತಾನೇ ಮಕ್ಕಳು ಸರಿಯಾಗಿರೋದು. ಮನೆ ಯಜಮಾನನೇ ಸರಿ ಇಲ್ಲ ಅಂದ್ರೆ ಮಕ್ಕಳು ಸರಿ ಇರ್ತಾರಾ ಹೇಳಿ? ಇವ್ರು ದೊಡ್ಡ ಅಧಿಕಾರಿಗಳೇ ಸರಿ ಇಲ್ಲ ಅಂದ್ಮೇಲೆ ಮಕ್ಕಳು ಸರಿ ಇರ್ತಾರಾ? ಈಗ ಸತ್ಯನಾರಾಯಣ ರಾವ್ ಅವರು ಡಿಜಿ ಅವರು ಹೇಳ್ತಾ ಇದ್ರು ಏನಂತಂದ್ರೆ, ಒಂದು ಬಿಸ್ಕೆಟ್ ಕೂಡ ನಾನು ಮುಟ್ಟಿಲ್ಲ ಖೈದಿಗಳಿಂದ, ಎಲ್ಲಾ ಆರೋಪ ಕೂಡ ನಿರಾಧಾರ ಅಂತ ಹೇಳಿ. ನೀವು ಅಲ್ಲಿ ಇದ್ದು ಬಂದವರು ಇಷ್ಟೆಲ್ಲ ನಡೀತಿದೆ ಅಂತಂದ್ರೆ ಅವ್ರ ಗಮನಕ್ಕೆ ಬರ್ದಲೆ ಅಂತೂ ನಡೆದಿರಕ್ ಸಾಧ್ಯ ಇಲ್ಲ. ಅವ್ರ ಹೇಳಿಕೆ ಏನ್ ಅನ್ಸುತ್ತೆ, ಒಪ್ಬೇಕು ಅಂತ ಅನ್ಸುತ್ತಾ? ತಾವ್ ಅರ್ಥ ಮಾಡ್ಕೊಂಡಿಲ್ಲ. ನಾನು ಬಿಸ್ಕೆಟ್ ಮುಟ್ಟಿಲ್ಲ ಅಂತ ಹೇಳಿದ್ರ ಅವರು, ದುಡ್ಡು ಮುಟ್ಟಿಲ್ಲ ಅಂತ ಹೇಳಿದ್ರ, ದುಡ್ಡಿನ ಕಂತೆಗಳು ಮುಟ್ಟಿಲ್ಲ ಅಂತ ಹೇಳಿದ್ರ, ದುಡ್ಡಿನ ಕಂತೆ ಮುಟ್ಟಿರ್ಬೋದಲ್ಲ ಅವರು, ಬಿಸ್ಕೆಟ್ ಮುಟ್ಟಿಲ್ಲ. ಬಿಸ್ಕೆಟ್ ಏನಕ್ಕೆ ಬೇಕು ಅವ್ರಿಗೆ? ಅವ್ರು ಬಿಸ್ಕೆಟ್ ಮುಟ್ಟಿಲ್ಲ ಅಂದಿದ್ದು, ದುಡ್ಡು ಮುಟ್ಟಿಲ್ಲ ಅಂತ ಹೇಳಿದ್ರೆ ಹೇಳಿ? ಹಣ ತಗೊಂಡಿರ್ಬೋದಲ್ಲ ಕಂತೆಗಳು. ಈಗ ಈ ಹಿಂದೆ ಕೂಡ ಕೆಲವೊಂದ್ಸತಿ ರೇಡ್ಗಳಾಗುತ್ತೆ, ಅವಾಗೊಂದಷ್ಟು ಮೊಬೈಲ್ ಸಿಗುತ್ತೆ, ಸಿಮ್ ಕಾರ್ಡ್ ಸಿಗುತ್ತೆ, ಅಥವಾ ವೆಪನ್ಸ್ ಏನೋ ಬ್ಲೇಡ್ ರೀತಿಯ ವೆಪನ್ ಸಿಗುತ್ತೆ, ಸೀಸ್ ಆಗುತ್ತೆ, ಆಯ್ತು. ಅದಾದ ನಂತರನಾದ್ರೂ ಒಂದಷ್ಟು ದಿನಗಳ ಕಾಲ ಆದ್ರೂ ಸ್ಟ್ರಿಕ್ಟ್ ಆಗಿರುತ್ತಾ, ಅಥವಾ ರೇಡ್ ಮಾಡಿದವ್ರ ಅಧಿಕಾರಿಗಳು ಹೋದ ತಕ್ಷಣ ಮತ್ತದೇ ಯಥಾ ಪ್ರಕಾರ ಅಂತ ಆಗ್ಬಿಡುತ್ತಾ, ಹೇಗೆ ಅಂತ? ಮೇಡಮ್, ಹೊರಗಿನ ಪೊಲೀಸರು ಹೋಗಿ ಒಂದೊಂದ್ಸರಿ ಸೀಸ್ ಮಾಡ್ತಾ ಇದ್ರು, ಮೊಬೈಲ್ಗಳು, ಗಾಂಜಾ ಅದೆಲ್ಲ ಇದ್ದಾಗ ಸೀಸ್ ಮಾಡ್ತಾ ಇದ್ರು. 1 ವೀಕ್ 10 ಡೇಸ್ ಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಮತ್ತೆ ಯಥಾ ಪ್ರಕಾರ ಇದೇನು ಅಂದ್ರೆ, ನಾಯಿಗೆ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಎಷ್ಟೊತ್ತು ಸುಮ್ಮನೆ ಇರುತ್ತೆ, ದಬ್ಬೆ ಬಿಚ್ಚಿದ ಮೇಲೆ ಏನಾಗುತ್ತೆ ಹೇಳಿ? ಅಷ್ಟೇ ಇದು. ರೈಟ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು 2 ವರ್ಷಗಳ ಕಾಲ ಪರಪ್ಪನಗ್ರಹಾರದಲ್ಲಿ ಇದ್ದು ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಕಂಡು ಬಂದ ಲಕ್ಷ್ಮೀಪತಿ ಅವರು ಹೇಳಿದ್ದು, ದುಡ್ಡೊಂದು ಕೊಟ್ರೆ ಆಯ್ತು, ಅದು ಜೈಲ್ ಅನ್ನೋದು ಗೆಸ್ಟ್ ಹೌಸ್ಗಿಂತಲೂ ಹೆಚ್ಚಿನ ರಾಜಾತಿಥ್ಯವನ್ನ ನೀಡುವ ಒಂದು ರೂಮ್ ಆಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಇವತ್ತೇನು ರೂಪಾ ಅವರು ಆರೋಪ ಮಾಡಿದ್ದಾರೆ, ಶಶಿಕಲಾ ಅವರಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅಂತ ಹೇಳಿ, ಅದನ್ನ ಖಡಾಖಂಡಿತವಾಗಿ ಒಪ್ಪಲೇಬೇಕಾಗುತ್ತೆ. ಅದು ಕೇವಲ ಶಶಿಕಲಾ ಅವರಿಗೆ ಮಾತ್ರವಲ್ಲ, ದುಡ್ಡು ಕೊಟ್ಟ ಯಾವುದೇ ಕೈದಿಗಾದ್ರೂ ಸರಿ ಪರಪ್ಪನಗ್ರಹಾರ ಜೈಲು ಅನ್ನೋದಕ್ಕಿಂತ ಅರಮನೆಯಾಗುತ್ತೆ ಅಂತ ಹೇಳಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿ ಹಾಗೆ ಡಿಐಜಿ ನಡುವೆ ಪ್ರಾರಂಭ ಆಗಿರುವ ಒಳಜಗಳ ಇನ್ಯಾವ ಹಂತಕ್ಕೆ ತಲುಪುತ್ತೆ? ತನಿಖೆಗೆ ಸಿಎಂ ಆದೇಶ ನೀಡಿದ್ದಾರೆ, ತನಿಖೆ ನಡೆಯುತ್ತಾ, ನಡೆದ್ರೆ ಅದರಿಂದ ಯಾವ ರೀತಿಯ ರಿಸಲ್ಟ್ಸ್ ಆಚೆ ಬರುತ್ತೆ ಕಾದ್ ನೋಡ್ಬೇಕಷ್ಟೇ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.